Hello students, welcome. In this video we will be discussing about departmental accounts, that is your fifth chapter in advanced financial accounting. Now let us start. Now let us understand what is departmental undertaking. A departmental undertaking refers to large organization or a concern which has a number of departments, each of which is specialized in particular line of product or particular product or service. So departmental undertaking refers to large organizations or concerns will be having a different departments. So each of these department will be specialized in producing a particular product or selling a particular product or service. So departmental undertaking ಅಂದರೆ big business concerns ಎಲ್ಲ ಅದರಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಒಂದೊಂದು ಡಿಪಾರ್ಟ್ಮೆಂಟು ಒಂದೊಂದು ಪ್ರಾಡಕ್ಟ್ನ ಸೇಲ್ ಮಾಡ್ತಿರ್ತಾರೆ ಅಥವಾ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಡಿ ಮಾರ್ಟ್ ನೋಡಿದಿರಲ್ವ ಎಲ್ಲರೂ. ಸೊ ಡಿ ಮಾರ್ಟಲ್ಲಿ ನಾವು ನೋಡಿದ್ರೆ ಕ್ಲಾತ್ಸ್ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ, ಆಮೇಲೆ ಫುಡ್ ಆ್ಯಂಡ್ ಸ್ನ್ಯಾಕ್ಸ್ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ, ಫುಟ್ವೇರ್ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ, ಸ್ಕಿನ್ ಕೇರ್ ಆ್ಯಂಡ್ ಕಾಸ್ಮೆಟಿಕ್ಸ್ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ. ಆ ಥರ ಬೇರೆ ಡಿಪಾರ್ಟ್ಮೆಂಟ್ಸು ನಾವು ನೋಡ್ಬೋದು. ಸೊ ಅಂಥ ಅಂಡರ್ಟೇಕಿಂಗ್ಸ್ನ ನಾವು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಕರಿತೀವಿ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡಿಪಾರ್ಟ್ಮೆಂಟ್. So department is a division or a unit established by the parent organization to achieve a common and specified operational functions. Each department is individually responsible to its profit or loss. So department is a division or unit established by the parent organization. For example, ನಾನು ಎಕ್ಸಾಂಪಲ್ ಕೊಡ್ನಲ್ಲ ಡಿ ಮಾರ್ಟ್ ಇಸ್ ಎ ಪೇರೆಂಟ್ ಆರ್ಗನೈಸೇಷನ್. ಡಿ ಮಾರ್ಟಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಅಥವಾ ಡಿವಿಷನ್ಸ್ ಇದೆ. ಸೊ ಆ ಡಿವಿಷನ್ಸಲ್ಲಿ ಏನು ಪ್ರಾಫಿಟ್ ಆಗುತ್ತೆ, ಏನು ಲಾಸ್ ಆಗುತ್ತೆ, ಅದಕ್ಕೆಲ್ಲ ಆ ಡಿಪಾರ್ಟ್ಮೆಂಟ್ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಆಮೇಲೆ ಆ ಡಿಪಾರ್ಟ್ಮೆಂಟ್ ಅವರು ದೇ ಆರ್ ಸ್ಪೆಷಲೈಸ್ಡ್ ಇನ್ ಸೆಲ್ಲಿಂಗ್ ಎ ಡಿಫ್ರೆಂಟ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಇಸ್ ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್. Departmental accounts are set of accounts prepared to measure each department's or division's operational performance and trading results. These are prepared at any given time to measure earning capacity and find out the operational leakage. So departmental accounts ಅಂದರೆ ನಾವು ಕೆಲವು ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಒಂದೊಂದು ಡಿಪಾರ್ಟ್ಮೆಂಟು, ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸು ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ, ಒಂದು ಡಿಪಾರ್ಟ್ಮೆಂಟು ಪ್ರಾಫಿಟ್ ಅರ್ನ್ ಮಾಡ್ತಿದೆಯಾ ಅಥವಾ ಈಸ್ ಇಟ್ ಸಫರಿಂಗ್ ಫ್ರಮ್ ಲಾಸ್ ಆಗ್ತಿದೆಯಾ ಡಿಪಾರ್ಟ್ಮೆಂಟಿಂದ, ಅಥವಾ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಆ ಡಿಪಾರ್ಟ್ಮೆಂಟು, ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾವು ಸೆಟ್ ಆಫ್ ಬುಕ್ಸ್ನ ಪ್ರಿಪೇರ್ ಮಾಡ್ತೀವಿ ಈಚ್ ಡಿಪಾರ್ಟ್ಮೆಂಟ್ಗೆ. ಅದನ್ನೇ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ಪ್ರಿಪೇರ್ಡ್ ಅಟ್ ಎನಿ ಗಿವನ್ ಟೈಮ್ ಟು ಮೆಜರ್ ಅರ್ನಿಂಗ್ ಕೆಪಾಸಿಟಿ ಆ್ಯಂಡ್ ಫೈಂಡ್ ಔಟ್ ದ ಆಪರೇಷನಲ್ ಲೀಕೇಜ್. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಇನ್ವಾಲ್ವ್ಸ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ and profit and loss accounts and balance sheets to find out the operational performance of each departments separately. So now let us see what are the objectives of departmental accounting. Why we have to prepare departmental accounting? What are the objectives of departmental accounting are? The first one is to enable the concern to ascertain the results and performance trends of each department. So now departmental accountsನ ಪ್ರಿಪೇರ್ ಮಾಡೋದ್ರಿಂದ ಒಂದೊಂದು ಡಿಪಾರ್ಟ್ಮೆಂಟು ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ, ವೆದರ್ ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಈಸ್ ಅರ್ನಿಂಗ್ ಪ್ರಾಫಿಟ್ ಆರ್ ಲಾಸ್, ವೆದರ್ ಇಟ್ ಈಸ್ ಪರ್ಫಾರ್ಮಿಂಗ್ ವೆಲ್ ಆರ್ ನಾಟ್. ಸೊ ಈಸ್ ದೇರ್ ಎನಿ ರೀಸನ್ ವೈ ದ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಪರ್ಫಾರ್ಮಿಂಗ್ ವೆಲ್. ಸೊ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ಇಸ್ ಟು ಎನೇಬಲ್ ದ ಕನ್ಸರ್ನ್ ಟು ಅಸರ್ಟೈನ್ ದ ರಿಸಲ್ಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಅದೇ ನಮಗೆ ಯಾವ ಡಿಪಾರ್ಟ್ಮೆಂಟ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ, ಅದರ ರಿಸಲ್ಟ್ಸ್ ಯಾವ ಥರ ಇದೆ ಅದನ್ನು ಗೊತ್ತಾಗುತ್ತೆ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಿದ್ರೆ. ಸೆಕೆಂಡ್ ಒನ್, to enable the management to take the decisions regarding the extent of investment or disinvestment to be made in each department, the continuance or discontinuance of the loss making or low profit making departments etc. ಸೊ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದ್ರಿಂದ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸು ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ, ಎಷ್ಟು ಪ್ರಾಫಿಟ್ಸ್ ಅರ್ನ್ ಮಾಡ್ತಿದೆ, ಅದು ನಮಗೆ ಗೊತ್ತಾಗುತ್ತೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದ್ರಿಂದ. ಸೊ ಅದರಿಂದ ಮ್ಯಾನೇಜ್ಮೆಂಟು ಕೆಲವು ಡಿಸಿಷನ್ಸ್ನ ತೊಗೊಬೋದು. ಅಂದರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿರೋದು ಇನ್ನೂ ಇನ್ಕ್ರೀಸ್ ಮಾಡಬೇಕಾ, ಅಥವಾ ಆ ಡಿಪಾರ್ಟ್ಮೆಂಟ್ನ ಏನಾದರೂ ಕ್ಲೋಸ್ ಮಾಡಬೇಕಾ, ಆ ಡಿಪಾರ್ಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದಾ, ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಬರುತ್ತಾ, ಅಥವಾ ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕಾ. ಸೊ ಇಫ್ ಎ particular department is suffering from losses, the management may take the decision to discontinue that particular department because they are not earning any profit from that department. So they can take the decision to discontinue that department. So departmental accounts helps in management decision. Next one is to provide a basis for remunerating the employees of the various departments. So departmental accountsನ ಪ್ರಿಪೇರ್ ಮಾಡೋದ್ರಿಂದ ನಮಗೆ ಯಾವ ಡಿಪಾರ್ಟ್ಮೆಂಟು ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತಿದೆ ಅಥವಾ ಎಷ್ಟು ಲಾಸಸ್ ಸಫರ್ ಆಗ್ತಿದೆ, ಅದರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಅದನ್ನು ಮೆಜರ್ ಮಾಡೋಕ್ಕೆ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನು ಪ್ರಿಪೇರ್ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಎಂಪ್ಲಾಯೀಸು, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ, ವೆದರ್ ದೇ ಆರ್ ಪರ್ಫಾರ್ಮಿಂಗ್ ವೆಲ್ ಆರ್ ನಾಟ್, ಅದು ಗೊತ್ತಾಗುತ್ತೆ. ಸೊ ಇಫ್ ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಈಸ್ earning more profit, then it shows that employees in that particular department are working well, right?
So it gives the management it helps the management to take their decisions with regard to remuneration. ಅಂದರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಎಲ್ಲ ಯಾವ ಥರ ಪೇ ಮಾಡಬೇಕು, ಇನ್ಸೆಂಟಿವ್ಸ್ ಏನಾದರೂ ಪೇ ಮಾಡಬೇಕು ಅವ್ರಿಗೆ ಎಂಕರೇಜ್ ಮಾಡೋದಕ್ಕೆ, ಪ್ರಾಫಿಟ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಈ ಡಿಸಿಷನ್ಸ್ ಎಲ್ಲ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ದ 3 ಆಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ದ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪ್ರಿಪೇರಿಂಗ್ ದ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜಸ್ ಇದೆ. ಇಟ್ ಎನೇಬಲ್ಸ್ ದ ಮ್ಯಾನೇಜ್ಮೆಂಟ್ ಟು ನೋ ದ ಸ್ಪೆಸಿಫಿಕ್ ರಿಸಲ್ಟ್ಸ್ ಆಫ್ ಈಸ್ ಡಿಪಾರ್ಟ್ಮೆಂಟ್, ದೇರ್ ಬೈ ಹೆಲ್ಪ್ಸ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಡಿಸಿಷನ್ ಮೇಕಿಂಗ್. ನಿಮ್ಗೆ ಹೇಳ್ದಂಗೆ ಆವಾಗಲೇ, ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋದ್ರಿಂದ ಒಂದೊಂದು ಡಿಪಾರ್ಟ್ಮೆಂಟ್ದು ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ, ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಿದೆಯಾ ಇಲ್ವಾ, ಆ ಡಿಪಾರ್ಟ್ಮೆಂಟಿಂದ ಬಿಸ್ನೆಸ್ಗೆ ಏನಾದರೂ ಪ್ರಾಫಿಟ್ ಆಗ್ತಿದೆಯಾ ಅಥವಾ ಲಾಸ್ ಆಗ್ತಿದೆಯಾ, ಇದೆಲ್ಲ ಗೊತ್ತಾಗುತ್ತೆ. ಅದರಿಂದ ಮ್ಯಾನೇಜ್ಮೆಂಟ್ ಕ್ಯಾನ್ ಟೇಕ್ ಎ ಡಿಸಿಷನ್ ವೆದರ್ ಟು ಕಂಟಿನ್ಯೂ ದಟ್ ಡಿಪಾರ್ಟ್ಮೆಂಟ್, ವೆದರ್ ಟು ಇನ್ಕ್ರೀಸ್ ದ ಇನ್ವೆಸ್ಟ್ಮೆಂಟ್ ಇನ್ ದ ಡಿಪಾರ್ಟ್ಮೆಂಟ್, ಆರ್ ವೆದರ್ ಟು ಡಿಸ್ಇನ್ವೆಸ್ಟ್ಮೆಂಟ್, ಆರ್ ವೆದರ್ ಟು ಡಿಸ್ಕಂಟಿನ್ಯೂ ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಇದೆಲ್ಲ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಇಟ್ ಕ್ಯಾನ್ ಎನೇಬಲ್ ಹೆಲ್ತಿ ಕಾಂಪಿಟೇಷನ್ ಅಮಾಂಗ್ ದ ಡಿಪಾರ್ಟ್ಮೆಂಟ್ಸ್ ವಿಚ್ ಇನ್ ಟರ್ನ್ ಕುಡ್ ಲೀಡ್ ಟು ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್ಸ್. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋದ್ರಿಂದ ಸೊ ಯಾವ್ಯಾವ ಡಿಪಾರ್ಟ್ಮೆಂಟು ಯಾವ್ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ. ನಿಮ್ಗೆ ಆವಾಗಲೇ ಎಕ್ಸಾಂಪಲ್ ಕೊಟ್ಟಾಗೆ ಡಿಮಾರ್ಟಲ್ಲಿ ಕ್ಲಾತ್ಸ್ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ, ಫುಟ್ವೇರ್ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ, ಫುಡ್ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ. ಸೊ ಈ ಡಿಪಾರ್ಟ್ಮೆಂಟ್ಸ್ ಎಲ್ಲ ಯಾವ್ಯಾವ ಥರ ಪರ್ಫಾರ್ಮ್ ಮಾಡಿದೆ ಅದನ್ನು ನಾವು ಮೆಷರ್ ಮಾಡಿದಾಗ ನಾವು ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ಬೋದು. ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಅವ್ರವ್ರ ಮಧ್ಯೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದಾಗ ಇಟ್ ಹೆಲ್ಪ್ಸ್ ಇನ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್. ನೆಕ್ಸ್ಟ್ ಒನ್ ಈಸ್ ಇಟ್ ಪ್ರೊವೈಡ್ಸ್ ಎ ಬೇಸಿಸ್ ಫಾರ್ deciding on the incentives and remuneration to the employees working in the different departments. So when we prepare departmental accounting, we will get to know the performance of each department, right? So when we get to know the performance of each department, the management can take the decisions with relating to remuneration of the employees working in that particular department. ಆ ಎಂಪ್ಲಾಯೀಸ್ಗೆ ಏನಾದರೂ ಸ್ಯಾಲ್ರೀಸ್ ಇನ್ಕ್ರೀಸ್ ಮಾಡಬೇಕಾ ಅಥವಾ ಅವ್ರಿಗೆ ಏನಾದರೂ ಇನ್ಸೆಂಟಿವ್ಸ್ ಕೊಡಬೇಕಾ, ಇನ್ಕ್ರೀಸ್ ಅಂದರೆ ಅವ್ರನ್ನ ಎಂಕರೇಜ್ ಮಾಡೋದಕ್ಕೆ. ಸೊ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದರೆ ಆ ಎಂಪ್ಲಾಯೀಸ್ಗೆ ಇನ್ಸೆಂಟಿವ್ಸ್ ಕೊಟ್ಟರೆ ಅವ್ರು ಇನ್ನೂ ಎಂಕರೇಜ್ಮೆಂಟ್ ತೊಗೊಂಡು ಇನ್ನೂ ಚೆನ್ನಾಗಿ ಆ ಡಿಪಾರ್ಟ್ಮೆಂಟ್ನ ಇಂಪ್ರೂವ್ ಮಾಡೋದಕ್ಕೆ ಪರ್ಫಾರ್ಮ್ ಮಾಡ್ತಾರೆ. ಸೊ ಇಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಟು ಟೇಕ್ ದ ಡಿಸಿಷನ್ಸ್ ರಿಗಾರ್ಡ್ ಟು ರೆಮ್ಯುನರೇಷನ್ ಆಫ್ ದ ಎಂಪ್ಲಾಯೀಸ್. ನೆಕ್ಸ್ಟ್ ಈಸ್ ಔಟ್ಸೈಡರ್ಸ್. ಸೊ ವೆನ್ ವಿ ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್, ಇಟ್ ಗಿವ್ಸ್ ದ ಫೈನಾನ್ಷಿಯಲ್ it will tell you about the financial performance or whether a particular department is performing well or not. It will tell you. So with this information, outsiders like shareholders, creditors, lenders, government, audit authorities etc. will be able to get the better view of the ಕನ್ಸರ್ನ್ಸ್ ಪರ್ಫಾರ್ಮೆನ್ಸ್. ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಾ ಇಲ್ವಾ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ಆ ಕಂಪನಿಯಲ್ಲಿರುವ ಡಿಪಾರ್ಟ್ಮೆಂಟ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಾ ಇಲ್ವಾ ಅಂತ ಔಟ್ಸೈಡರ್ಸ್ಗೆ, ಅಂದರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ, ಶೇರ್ ಹೋಲ್ಡರ್ಸು, ಕ್ರೆಡಿಟರ್ಸು, ಲೆಂಡರ್ಸು, ಗೌರ್ಮೆಂಟು, ಬೇರೆ ಗೌರ್ಮೆಂಟ್ ಅಥಾರಿಟೀಸ್ಗೆ, ಅವ್ರಿಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ವಿಲ್ ಆಲ್ಸೋ ಹೆಲ್ಪ್ಸ್ ಇನ್ ಗಿವಿಂಗ್ ಎ ಪ್ರಾಪರ್ ಇನ್ಫಾರ್ಮೇಷನ್ ಟು ದ ಸ್ಟೇಕ್ ಹೋಲ್ಡರ್ಸ್. ನೆಕ್ಸ್ಟ್ ಈಸ್ ಮೆಥಡ್ಸ್ ಆಫ್ maintaining departmental accounts. See, there are two methods of maintaining the departmental accounts: singular method and columnar method. Singular method, when a separate set of books are maintained for each department, and this system is called as a singular method. Singular method ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ಮೇಂಟೈನ್ ಮಾಡಿದ್ರೆ ಅದನ್ನು ನಾವು ಸಿಂಗುಲರ್ ಮೆಥಡ್ ಅಂತ ಕರಿತೀವಿ. ಕಾಲಮ್ನರ್ ಮೆಥಡ್ ಅಂದರೆ when a common books of accounts are maintained for all the departments, showing the details of each department in the columnar form, the system is called as a columnar method. ಸೊ ಕಾಲಮ್ನರ್ ಮೆಥಡಲ್ಲಿ ನಾವು ಕಾಮನ್ ಬುಕ್ಸ್ ಆಫ್ ಅಕೌಂಟ್ಸ್ನೇ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಮೇಂಟೈನ್ ಮಾಡ್ತಿರ್ತೀವಿ. ಅಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಬೇರೆ ಬೇರೆ ಕಾಲಮ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ತಗೊಂಡ್ರೆ ಪರ್ಟಿಕ್ಯುಲರ್ಸು, ಆಮೇಲೆ ಈ 3 ಡಿಪಾರ್ಟ್ಮೆಂಟ್ ಇದೆ ಅಂದ್ಕೊಳ್ಳಿ, ಎ ಬಿ ಸಿ, ಆಮೇಲೆ ಪರ್ಟಿಕ್ಯುಲರ್ಸು ABC, ಆ ಥರ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್ನ 3 ಡಿಪಾರ್ಟ್ಮೆಂಟ್ಗೆ ಒಂದೇ ಸತಿ ಪ್ರಿಪೇರ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್ನ ವಿ ವಿಲ್ ಪ್ರಿಪೇರ್ ಎ ಕಾಮನ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಅದನ್ನು ನಾವು ಕಾಲಮ್ನರ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋದ್ರಲ್ಲಿ ಯಾವ್ಯಾವುದೆಲ್ಲ ಸ್ಟೆಪ್ಸ್ ಬರುತ್ತೆ ಅಂದರೆ, ಫಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇನ್ ದ ಕಾಲಮ್ನರ್ ಫಾರ್ಮ್. ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಈಸ್ ಪ್ರಿಪರೇಷನ್ ಆಫ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಈಸ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಆದರೆ ಮಾತ್ರ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಈಸ್ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಈಚ್ ಆಫ್ ದೀಸ್ ಸ್ಟೆಪ್ಸ್ ಒನ್ ಬೈ ಒನ್ ಈ ಸ್ಟೆಪ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. In preparation of departmental accounts, the first step is to prepare the departmental trading and profit and loss account. So
we know why we prepare the trading account, right? We prepare trading account to find out the gross profit or gross loss. ಟ್ರೇಡಿಂಗ್ ಅಕೌಂಟ್ನ ನಾವು ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ನ ಫೈಂಡ್ ಔಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತೀವಿ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ನ ಫೈಂಡ್ ಔಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತೀವಿ. ಸೊ ವಿ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಟು ಫೈಂಡ್ ಔಟ್ ದ ರಿಸಲ್ಟ್ ಆಫ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಸೇಲ್ಸು ಪರ್ಚೇಸಸ್ ಮಾಡಿರ್ತೀವಲ್ಲ, ಅದರಿಂದ ನಮಗೆ ಗ್ರಾಸ್ ಪ್ರಾಫಿಟ್ ಆಗಿದೆಯಾ ಅಥವಾ ಗ್ರಾಸ್ ಲಾಸ್ ಆಗಿದೆಯಾ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ನ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕ್ ಬರುತ್ತೆ, ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಪರ್ಚೇಸಸ್ಸಲ್ಲಿ ರಿಟರ್ನ್ಸ್ನ ಲೆಸ್ ಮಾಡ್ತೀವಿ. ಆಮೇಲೆ ಕ್ಯಾರೇಜ್ ಇನ್ವರ್ಡ್ಸು, ವೇಜಸ್ಸು, ಆಕ್ಟ್ರಾಯಿ, ಫ್ರೈಟು, ಪವರ್ ಚಾರ್ಜಸ್ಸು, ವಾಟರ್ ಚಾರ್ಜಸ್ಸು, ಇವೆಲ್ಲ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಡೆಬಿಟ್ ಸೈಡು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ, ಕ್ರೆಡಿಟ್ ಸೈಡು ಸೇಲ್ಸ್ ಬರುತ್ತೆ. ಸೊ ಇದು ಡೈರೆಕ್ಟ್ ಇನ್ಕಮ್ಸು. ಸೊ ಕ್ರೆಡಿಟ್ ಸೈಡು ನಮಗೆ ಡೈರೆಕ್ಟ್ ಇನ್ಕಮ್ಸ್ ಬರುತ್ತೆ. ಸೇಲ್ಸ್ ಈಸ್ ಒನ್ ಆಫ್ ದ ಡೈರೆಕ್ಟ್ ಇನ್ಕಮ್ ವಿಚ್ ಕಮ್ಸ್ ಇನ್ ಟ್ರೇಡಿಂಗ್ ಅಕೌಂಟು. ಸೇಲ್ಸಲ್ಲಿ ರಿಟರ್ನ್ಸ್ನ ಲೆಸ್ ಮಾಡ್ತೀವಿ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದ್ದರೆ ಗ್ರಾಸ್ ಲಾಸ್ ಬರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟು ಗ್ರಾಸ್ ಪ್ರಾಫಿಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬ್ರಾಡ್ ಡೌನ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ, ಕ್ರೆಡಿಟ್ ಸೈಡು ಇಂಡೈರೆಕ್ಟ್ ಇನ್ಕಮ್ಸ್ ಬರುತ್ತೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವುದೆಲ್ಲ ಬರುತ್ತೆ: ರೆಂಟ್ ಆ್ಯಂಡ್ ರೇಟ್ಸು, ಟ್ಯಾಕ್ಸಸ್, ಇನ್ಶೂರೆನ್ಸು, ಸೆಂಡ್ರಿ ಎಕ್ಸ್ಪೆನ್ಸಸ್ಸು, ಆಫೀಸ್ ಎಕ್ಸ್ಪೆನ್ಸಸ್ಸು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಕ್ಯಾರೇಜ್ ಔಟ್ವರ್ಡ್ಸು, ಸ್ಯಾಲರೀಸು, ಜನರಲ್ ಸ್ಯಾಲರೀಸ್ ಆ್ಯಂಡ್ ಚಾರ್ಜಸ್ಸು, ಡಿಸ್ಕೌಂಟ್ ಅಲೌಡು, ಡಿಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸು, ಅಡ್ವರ್ಟೈಸ್ಮೆಂಟು, ಲೈಟಿಂಗ್ ಆ್ಯಂಡ್ ಹೀಟಿಂಗು, ಬ್ಯಾಡ್ ಡೆಟ್ಸು, ಬ್ಯಾಂಕ್ ಇಂಟ್ರೆಸ್ಟು, ಕಮಿಷನ್ನು, ಅದರ್ ಎಕ್ಸ್ಪೆನ್ಸಸ್ಸು, ಟೆಲಿಫೋನ್ ಎಕ್ಸ್ಪೆನ್ಸಸ್ಸು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಇವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಇಂಡೈರೆಕ್ಟ್ ಇನ್ಕಮ್ಸ್ ಅಂದರೆ ಡಿಸ್ಕೌಂಟ್ ರಿಸೀವ್ಡು, ಇಂಟ್ರೆಸ್ಟ್ ರಿಸೀವ್ಡು, ಕಮಿಷನ್ ರಿಸೀವ್ಡು, ಇದೆಲ್ಲ ಇಂಡೈರೆಕ್ಟ್ ಇನ್ಕಮ್ಸ್ ಬರುತ್ತೆ. ಸೊ ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಇದ್ದರೆ ನೆಟ್ ಲಾಸ್ ಬರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೆ ನೆಟ್ ಪ್ರಾಫಿಟ್ ಬರುತ್ತೆ. ಸೊ ನಮಗೆ ಪ್ರಾಬ್ಲಮಲ್ಲಿ ಟ್ರೇಡಿಂಗ್ ಅಕೌಂಟ್ ಮಾಡೋಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ಅಂದರೆ ಓಪನಿಂಗ್ ಸ್ಟಾಕು, ಪರ್ಚೇಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ಸು, ಕ್ಲೋಸಿಂಗ್ ಸ್ಟಾಕು, ಇದೆಲ್ಲ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಯಾವ ಡಿಪಾರ್ಟ್ಮೆಂಟ್ದು ಎಷ್ಟೆಷ್ಟು ಅಂತ. ಆದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಲ್ವಾ, ಅಂದರೆ ಕ್ಯಾರೇಜ್ ಇನ್ವರ್ಡ್ಸು, ವೇಜಸ್ಸು, ಆಕ್ಟ್ರಾಯಿ, ಫ್ರೈಟು, ಈ ಎಕ್ಸ್ಪೆನ್ಸಸ್ ಎಲ್ಲ ಅವರು ಡಿಪಾರ್ಟ್ಮೆಂಟ್ ವೈಸ್ ಆದರೂ ಕೊಟ್ಟಿರ್ಬೋದು ಅಥವಾ ಟೋಟಲ್ ಆದರೂ ಕೊಟ್ಟಿರ್ಬೋದು. ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ರೆ ಯಾವ ಡಿಪಾರ್ಟ್ಮೆಂಟ್ದು ಎಷ್ಟೆಷ್ಟು ಅಂತ ನಾವು ಅಲ್ಲೇ ಹಾಕ್ಕೊತೀವಿ. ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿಲ್ಲ, ಟೋಟಲ್ ಕೊಟ್ಟಿದ್ರೆ ನಾವು ಡಿವೈಡ್ ಮಾಡಿ ಯಾವ ಡಿಪಾರ್ಟ್ಮೆಂಟ್ದು ಎಷ್ಟೆಷ್ಟು ಅಂತ ಹಾಕಬೇಕು. ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡಬೇಕು ಅಂದರೆ, ಈ ಡಿವೈಡ್ ಮಾಡೋದನ್ನ ನಾವು ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಯಾವ ಬೇಸಿಸ್ ಮೇಲೆ ನಾವು ಅಪೋರ್ಷನ್ ಮಾಡ್ತೀವಿ ಅಂದರೆ, ವಿ ವಿಲ್ ಅಪೋರ್ಷನ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೈಕ್ ಫ್ರೈಟ್ ಚಾರ್ಜಸ್ಸು, ಕ್ಯಾರೇಜ್ ಇನ್ವರ್ಡ್ಸು, ಇಂಪೋರ್ಟ್ ಡ್ಯೂಟಿ ಮತ್ತು ಆಕ್ಟ್ರಾಯಿ, ಈ ಮೂರನ್ನು ನಾವು ರೇಷಿಯೋ ಆಫ್ ಪರ್ಚೇಸಸ್ ಮೇಲೆ ಡಿವೈಡ್ ಮಾಡ್ತೀವಿ. ಅಂದರೆ ಪರ್ಚೇಸಸ್ಸು 3 ಡಿಪಾರ್ಟ್ಮೆಂಟ್ದು, ಫಾರ್ ಎಕ್ಸಾಂಪಲ್ 3 ಡಿಪಾರ್ಟ್ಮೆಂಟ್ ಇದೆ ಅಂದರೆ ಆ 3 ಡಿಪಾರ್ಟ್ಮೆಂಟ್ದು ಪರ್ಚೇಸಸ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಆ 3 ಡಿಪಾರ್ಟ್ಮೆಂಟ್ ಪರ್ಚೇಸಸ್ದು ರೇಷಿಯೋ ಫೈಂಡ್ ಔಟ್ ಮಾಡಿ ನಾವು ಅದ್ರ ಬೇಸಿಸ್ ಮೇಲೆ ಈ ಎಕ್ಸ್ಪೆನ್ಸಸ್ನ ಡಿವೈಡ್ ಮಾಡ್ತೀವಿ, ಯಾವ ಡಿಪಾರ್ಟ್ಮೆಂಟ್ದು ಎಷ್ಟೆಷ್ಟು ಅಂತ. ನೆಕ್ಸ್ಟು ಪವರ್ ಚಾರ್ಜಸ್ ಏನಾದರೂ ಕೊಟ್ಟಿದ್ರೆ, ಸೊ ಪವರ್ ಚಾರ್ಜಸ್ ಈಸ್ ಆಲ್ಸೋ ಒನ್ ಆಫ್ ದ ಡೈರೆಕ್ಟ್ ಎಕ್ಸ್ಪೆನ್ಸ್. ಇದು ಡೆಬಿಟ್ ಸೈಡ್ ತೊಗೊತೀವಿ ಟ್ರೇಡಿಂಗ್ ಅಕೌಂಟಲ್ಲಿ. ಪವರ್ ಚಾರ್ಜಸ್ ಕೊಟ್ಟಿದ್ರೆ ಅದನ್ನು ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ ಅಂದರೆ, ರೇಷಿಯೋ ಆಫ್ ಮೀಟರ್ ರೀಡಿಂಗ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಆರ್ ರೇಷಿಯೋ ಆಫ್ ಫ್ಲೋರ್ ಸ್ಪೇಸ್. ಪವರ್ ಚಾರ್ಜಸ್ನ ನಾವು ಮೀಟರ್ ರೀಡಿಂಗ್ಸು ಇವಾಗ 3 ಡಿಪಾರ್ಟ್ಮೆಂಟ್ ಇದೆ ABC ಅಂತ. ABC ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಏದು ಮೀಟರ್ ರೀಡಿಂಗ್ ಎಷ್ಟಿದೆ, ಡಿಪಾರ್ಟ್ಮೆಂಟ್ ಬಿದು ಮೀಟರ್ ರೀಡಿಂಗ್ ಎಷ್ಟಿದೆ, ಸಿದು ಎಷ್ಟಿದೆ ಮೀಟರ್ ರೀಡಿಂಗ್ಸು, ಅದನ್ನು ರೇಷಿಯೋ ಫೈಂಡ್ ಔಟ್ ಮಾಡಿ ನಾವು ಪವರ್ ಚಾರ್ಜಸ್ನ 3 ಡಿಪಾರ್ಟ್ಮೆಂಟ್ಸ್ಗೂ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ವಾಟರ್ ಚಾರ್ಜಸ್ನೂ ಅಷ್ಟೇ, ನಾವು ಬೇಸ್ಡ್ ಆನ್ ದ ರೇಷಿಯೋ ಆಫ್ ಮೀಟರ್ ರೀಡಿಂಗ್ಸ್ ನಾವು ಡಿವೈಡ್ ಮಾಡ್ತೀವಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತಲ್ಲ, ಸೊ ಈ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನೂ ಅಷ್ಟೇ ನಾವು ಬೇಸ್ಡ್ ಆನ್ ಲೈಕ್ ಡಿಸ್ಕೌಂಟ್ ಅಲೌಡ್ ಇದ್ದರೆ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಡಿಸ್ಕೌಂಟ್ ಅಲೌಡ್ ಅಂತ ಕೊಟ್ಟಿದ್ರೆ ನಾವು ಸೇಲ್ಸ್ ರೇಷಿಯೋ ಮೇಲೆ ಡಿವೈಡ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ವೈಸು. ಸೇಲ್ಸ್ ಟ್ಯಾಕ್ಸು, ಆಫ್ಟರ್ ಸೇಲ್ಸ್ ಸರ್ವಿಸಸ್ಸು, ಇದನ್ನೆಲ್ಲ ಸೇಲ್ಸ್ ಮೇಲೆ ಡಿವೈಡ್ ಮಾಡ್ತೀವಿ. ಕ್ಯಾರೇಜ್ ಔಟ್ವರ್ಡ್ಸ್ ಕೊಟ್ಟಿದ್ರೆ ನಾವು ಸೇಲ್ಸ್ ರೇಷಿಯೋ ಮೇಲೆ ಡಿವೈಡ್ ಮಾಡ್ತೀವಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನೂ ಅಷ್ಟೇ ಸೇಲ್ಸ್ ರೇಷಿಯೋದಲ್ಲಿ ಡಿವೈಡ್ ಮಾಡ್ತೀವಿ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ನೂ ಅಷ್ಟೇ ಸೇಲ್ಸ್ ರೇಷಿಯೋದಲ್ಲಿ ಡಿವೈಡ್ ಮಾಡ್ತೀವಿ. ಬ್ಯಾಡ್ ಡೇಟ್ಸ್ನ ನಾವು ಸೇಲ್ಸ್ ರೇಷಿಯೋದಲ್ಲಿ ಡಿವೈಡ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಆಫ್ ಮಿಷನರಿ, ಸೊ ಡಿಪ್ರಿಷಿಯೇಷನ್ ಆಫ್ ಮಿಷನರಿನ ನಾವು ವ್ಯಾಲ್ಯೂ ಆಫ್ ಮಿಷನರಿ ಮೇಲೆ ಡಿವೈಡ್ ಮಾಡ್ತೀವಿ. ವ್ಯಾಲ್ಯೂ ಆಫ್ ಮಿಷನರಿ ಅಂದರೆ ಫಾರ್ ಎಕ್ಸಾಂಪಲು 3 ಡಿಪಾರ್ಟ್ಮೆಂಟ್ಸ್ ಇದೆ ABC ಅಂತ. ಸೊ ಡಿಪಾರ್ಟ್ಮೆಂಟಲ್ಲಿ ಮಿಷನರಿ ವ್ಯಾಲ್ಯೂ ಎಷ್ಟಿದೆ, B ಡಿಪಾರ್ಟ್ಮೆಂಟಲ್ಲಿ ಇರೋ ಮಿಷನರಿದು ವ್ಯಾಲ್ಯೂ ಎಷ್ಟಿದೆ, C ಡಿಪಾರ್ಟ್ಮೆಂಟಲ್ಲಿರೋ ವ್ಯಾಲ್ಯೂದು ಮಿಷನರಿ ವ್ಯಾಲ್ಯೂ ಎಷ್ಟಿದೆ, ಅದನ್ನು ರೇಷಿಯೋ ಮಾಡಿ ನಾವು ಅದ್ರ ಬೇಸಿಸ್ ಮೇಲೆ ಡಿಪ್ರಿಷಿಯೇಷನ್ನ 3 ಡಿಪಾರ್ಟ್ಮೆಂಟ್ಗೆ ಡಿವೈಡ್ ಮಾಡ್ತೀವಿ. ನೆಕ್ಸ್ಟು ರೆಂಟ್ ಆ್ಯಂಡ್ ರೇಟ್ಸ್ನ ನಾವು ಫ್ಲೋರ್ ಸ್ಪೇಸ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ. ಫ್ಲೋರ್ ಸ್ಪೇಸ್ ಅಂದರೆ ಒಂದು ಡಿಪಾರ್ಟ್ಮೆಂಟು ಎಷ್ಟು ಫ್ಲೋರ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದೆ, ಎಷ್ಟು ಜಾಗ ಬೇಕಾಗಿದೆ ಒಂದು ಡಿಪಾರ್ಟ್ಮೆಂಟ್ಗೆ, ಆ
ಆ ಫ್ಲೋರ್ ಸ್ಪೇಸ್ ಬೇಸಿಸ್ ಮೇಲೆ ನಾವು ರೆಂಟ್ ಆ್ಯಂಡ್ ರೇಟ್ಸ್ನ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡ್ತೀವಿ. ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಬಿಲ್ಡಿಂಗ್ಸ್ ಅದನ್ನು ಅಷ್ಟೇ ನಾವು ಫ್ಲೋರ್ ಸ್ಪೇಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಏರ್ ಕಂಡೀಷ್ನಿಂಗ್ ಎಕ್ಸ್ಪೆನ್ಸಸ್ನು ಅಷ್ಟೇ ನಾವು ಫ್ಲೋರ್ ಸ್ಪೇಸ್ ಮೇಲೆ ಡಿವೈಡ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಬಿಲ್ಸು, ಲೈಟಿಂಗ್ಸು. ಸೊ ಎಲೆಕ್ಟ್ರಿಸಿಟಿ ಚಾರ್ಜಸ್ ಏನಾದರೂ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ನಾವು ಅದನ್ನು ಯಾವ ಥರ ಡಿವೈಡ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ವೈಸು ಅಂದರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್. ಲೈಟ್ ಪಾಯಿಂಟ್ಸ್ ಅಂದರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಲೈಟ್ ಪಾಯಿಂಟ್ಸ್ ಇದೆ, ಅಂದರೆ ಎಷ್ಟು ಲೈಟ್ ಬಲ್ಬ್ಸ್ ಇದೆ, ಅದನ್ನು ನಾವು ಲೈಟ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಎಷ್ಟು ಒಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಲೈಟ್ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ನ ನಾವು ರೇಷಿಯೋ ಮಾಡಿ ಎಲೆಕ್ಟ್ರಿಸಿಟಿ ಚಾರ್ಜಸ್ನ ಡಿಪಾರ್ಟ್ಮೆಂಟ್ ವೈಸು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಲೈಟ್ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮಲ್ಲಿ ನಾವು ಫ್ಲೋರ್ ಸ್ಪೇಸ್ ರೇಷಿಯೋ ಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ನ ಡಿವೈಡ್ ಮಾಡ್ತೀವಿ. ನೆಕ್ಸ್ಟು ರಿಪೇರ್ಸ್ ಆಫ್ ಮಿಷನರಿನೂ ಅಷ್ಟೇ ನಾವು ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ದ ಮಿಷನರಿ ಕೊಟ್ಟಿಲ್ಲ ಅಂದರೆ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಮಿಷನರಿ, ಅದ್ರ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಅಂದರೆ ಒಂದು ಮಿಷಿನ್ನು ಎಷ್ಟು ಫ್ಲೋರ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದೆ ಅದನ್ನು ರೇಷಿಯೋ ಫೈಂಡ್ ಔಟ್ ಮಾಡಿ ನಾವು ಈ ರಿಪೇರ್ಸ್ ಆಫ್ ಮಿಷನರಿನ ಡಿಪಾರ್ಟ್ಮೆಂಟ್ ವೈಸು ಡಿವೈಡ್ ಮಾಡ್ತೀವಿ. ಇನ್ಶೂರೆನ್ಸ್ ಪ್ರೀಮಿಯಮ್ಮು. ಸೊ ಇನ್ಶೂರೆನ್ಸ್ ಪ್ರೀಮಿಯಮ್ ಏನಾದರೂ ಕೊಟ್ಟಿದ್ರೆ ನಾವು ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಇನ್ಶೂರ್ಡ್. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಇನ್ಶೂರೆನ್ಸು ಸ್ಟಾಕ್ ಮೇಲೆ ಇನ್ಶೂರೆನ್ಸ್ನ ತಗೊಂಡಿದ್ರೆ ಫಾರ್ ಎಕ್ಸಾಂಪಲ್ ಎ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸ್ಟಾಕ್ ಇದೆ, ಬಿ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸ್ಟಾಕ್ ಇದೆ, ಸಿ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸ್ಟಾಕ್ ಇದೆ. ಸೊ ಆ ಸ್ಟಾಕ್ನ ನಾವು ರೇಷಿಯೋ ಫೈಂಡ್ ಔಟ್ ಮಾಡಿ ಆಮೇಲೆ ಇನ್ಶೂರೆನ್ಸ್ ಪ್ರೀಮಿಯಮ್ನ ಡಿವೈಡ್ ಮಾಡ್ತೀವಿ 3 ಡಿಪಾರ್ಟ್ಮೆಂಟ್ಸ್ಗೂ. ಆಮೇಲೆ ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್. ಸೊ ವರ್ಕ್ಮೆನ್ ಕಾಂಪನ್ಸೇಷನ್ ಈಸ್ ರಿಲೇಟೆಡ್ ಟು ವರ್ಕರ್ಸ್. ಸೊ ಅದಕ್ಕೆ ನಾವು ಬೇಸ್ಡ್ ಆನ್ ದ ವೇಜಸ್ ಟು ವರ್ಕರ್ಸ್, ರೇಷಿಯೋ ಆಫ್ ವೇಜಸ್ ಟು ವರ್ಕರ್ಸ್ಗೆ ಎಷ್ಟು ವೇಜಸ್ನ ಪೇ ಮಾಡಿದ್ದಾರೆ ಅದ್ರ ಬೇಸಿಸ್ ಮೇಲೆ ನಾವು ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್ನ ಡಿವೈಡ್ ಮಾಡ್ತೀವಿ. ಆಮೇಲೆ ರಿಕ್ರಿಯೇಷನ್ ಎಕ್ಸ್ಪೆನ್ಸಸ್ನ ನಾವು ಎಂಪ್ಲಾಯೀಸ್ಗೋಸ್ಕರ ಸ್ಪೆಂಡ್ ಮಾಡಿರ್ತೀವಿ ಅಥವಾ ವರ್ಕರ್ಸ್ಗೋಸ್ಕರ ಸ್ಪೆಂಡ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ರಿಕ್ರಿಯೇಷನ್ ಎಕ್ಸ್ಪೆನ್ಸಸ್ನ ನಾವು ನಂಬರ್ ಆಫ್ ವರ್ಕರ್ಸು ಅಂದರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವರ್ಕರ್ಸ್ ಇದ್ದಾರೆ ಅದನ್ನು ರೇಷಿಯೋ ಫೈಂಡ್ ಔಟ್ ಮಾಡಿ ನಾವು ರಿಕ್ರಿಯೇಷನ್ ಎಕ್ಸ್ಪೆನ್ಸಸ್ನ ಡಿವೈಡ್ ಮಾಡ್ತೀವಿ. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ನು ಅಷ್ಟೇ ಬೇಸ್ಡ್ ಆನ್ ದ ನಂಬರ್ ಆಫ್ ವರ್ಕರ್ಸು ನಾವು ಡಿವೈಡ್ ಮಾಡ್ತೀವಿ. ಕ್ಯಾಂಟೀನ್ ಎಕ್ಸ್ಪೆನ್ಸಸ್ನು ಅಷ್ಟೇ ಬೇಸ್ಡ್ ಆನ್ ದ ನಂಬರ್ ಆಫ್ ವರ್ಕರ್ಸು ನಾವು ಡಿವೈಡ್ ಮಾಡ್ತೀವಿ. ಸೊ ಈ ಡಿವೈಡ್ ಯಾವ ಥರ ಮಾಡೋದು ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲು ನಮಗೆ ಪ್ರಾಬ್ಲಮಲ್ಲಿ ಕ್ಯಾರೇಜ್ ಇನ್ವರ್ಡ್ಸ್ ಅಂತ 10,000 ಅಂತ ಕೊಟ್ಟಿದ್ದಾರೆ. ಆಮೇಲೆ 3 ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಎ ಬಿ ಸಿ ಅಂತ 3 ಡಿಪಾರ್ಟ್ಮೆಂಟ್ ಇದೆ. ಆಮೇಲೆ ಡಿಪಾರ್ಟ್ಮೆಂಟ್ ಎದೆಷ್ಟು ಪರ್ಚೇಸಸ್ ಬರುತ್ತೆ, ಡಿಪಾರ್ಟ್ಮೆಂಟ್ ಬಿದೆಷ್ಟು ಬರುತ್ತೆ, ಸಿದೆಷ್ಟು ಬರುತ್ತೆ ಅಂತ ಪರ್ಚೇಸಸ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎದು 10,000 ಇದೆ ಪರ್ಚೇಸಸ್ಸು, ಡಿಪಾರ್ಟ್ಮೆಂಟ್ ಬಿದು 20,000 ಇದೆ, ಡಿಪಾರ್ಟ್ಮೆಂಟ್ ಸಿದು 30,000 ಇದೆ. ಸೊ ಕ್ಯಾರೇಜ್ ಇನ್ವರ್ಡ್ಸು ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ 10,000. ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿಲ್ಲ ಅವರು, ಎ ಬಿ ಸಿ ಇದು ಡಿವೈಡ್ ಮಾಡಿ ಕೊಟ್ಟಿಲ್ಲ. ನಾವು ಡಿವೈಡ್ ಮಾಡಬೇಕು. ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡಬೇಕು, ಪರ್ಚೇಸಸ್ ರೇಷಿಯೋ ಮಾಡಿ ಪರ್ಚೇಸಸ್ ರೇಷಿಯೋ ಮೇಲೆ ನಾವು ಡಿವೈಡ್ ಮಾಡಬೇಕು. ಇವಾಗ ಪರ್ಚೇಸಸ್ಸು ಡಿಪಾರ್ಟ್ಮೆಂಟ್ ಎದು 10,000, ಬಿದು 20,000, ಸಿದು 30,000. ಅದನ್ನು ರೇಷಿಯೋ ಮಾಡಿದ್ರೆ 1:2:3 ಬರುತ್ತೆ. ಸೊ ಇವಾಗ ನಾವು ಕ್ಯಾರೇಜ್ ಇನ್ವರ್ಡ್ಸ್ 10,000 ಇದೆಯಲ್ಲ ಅದನ್ನು ನಾವು 1:2:3 ರೇಷಿಯೋದಲ್ಲಿ ಎ ಬಿ ಸಿ 3 ಡಿಪಾರ್ಟ್ಮೆಂಟ್ಗೂ ಡಿವೈಡ್ ಮಾಡಬೇಕು. 10,000 ಇಂಟು 1/6. 6 ಯಾವ ಥರ ಬಂತು, 1 + 2 + 3. ಸೊ 10,000 ಇಂಟು 1/6 ಮಾಡಿದ್ರೆ 1,667 ಬರುತ್ತೆ. ಬಿಗೆ 10,000 ಇಂಟು 2/6 ಮಾಡಿದ್ರೆ 3,333. ಸಿಗೆ 10,000 ಇಂಟು 3/6 ಮಾಡಿದ್ರೆ 5,000 ಬರುತ್ತೆ. ಸೊ ಈ ಥರ ನಾವು ಎಕ್ಸ್ಪೆನ್ಸಸ್ ಏನಾದರೂ ಅವರು ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿಲ್ಲ, ಟೋಟಲ್ ಕೊಟ್ಟಿದ್ರೆ ನಾವು ಬೇಸ್ಡ್ ಆನ್ ದ ಸೂಟೇಬಲ್ ಬೇಸಿಸ್ ನಾವು ಡಿವೈಡ್ ಮಾಡಬೇಕು. Okay, under departmental accounting, the step 1 is preparation of departmental trading account and step 2 is preparation of departmental profit and loss account. We have understood both, that is preparation of departmental trading account and profit and loss account. Once we prepare the departmental profit and loss account, we will find out the net profit or net loss of each department separately. So next step is preparation of general profit and loss account. So we prepare general profit and loss account to find out the overall profit or loss of entire business concern. We prepare departmental profit and loss account to find out the net profit or loss of each department. But we prepare general profit and loss account to find out the overall profit or loss of a business concern during a particular accounting period. ಸೊ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರೋ ನೆಟ್ ಪ್ರಾಫಿಟ್ ಆರ್ ಲಾಸ್ನ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆಮೇಲೆ ನಿಮಗೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಡಿಪಾರ್ಟ್ಮೆಂಟ್ಸ್ ವೈಸ್ ಅಂತ ಹೇಳಿದೆ. ಅಂದರೆ ರೇಷಿಯೋ ಬೇಸಿಸ್ ಮೇಲೆ ನಾವು ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ಟೋಟಲ್ ಅಮೌಂಟ್ ಕೊಟ್ಟಿದ್ರೆ ನಾವು ಅದನ್ನು ರೇಷಿಯೋ ವೈಸು ಡಿವೈಡ್ ಮಾಡಿ
ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಯಾವ ಡಿಪಾರ್ಟ್ಮೆಂಟ್ದು ಎಷ್ಟೆಷ್ಟು ಅಂತ. ಆದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಬ್ಲಮಲ್ಲಿ ನಮಗೆ ಕೆಲವು ಇನ್ಕಮ್ಸು ಎಕ್ಸ್ಪೆನ್ಸಸ್ನ ಕೊಟ್ಟಿರ್ತಾರೆ. ಆ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ನಾವು ಯಾವ ಡಿಪಾರ್ಟ್ಮೆಂಟ್ದು ಎಷ್ಟೆಷ್ಟು ಅಂತ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಅಂಥ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ಅದು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಸೊ ಕಾಮನ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಅಪೋರ್ಷನೇಬಲ್ ಅಮಾಂಗ್ ದ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡ್ಸ್ ಡಿವಿಡೆಂಡ್ಸ್ ರಿಸೀವ್ಡು, ಟ್ರಾನ್ಸ್ಫರ್ ಫೀಸು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸು ಎಕ್ಸೆಟ್ರಾ. ಸೊ ನಿಮಗೆ ಪ್ರಾಬ್ಲಮಲ್ಲಿ ಡಿವಿಡೆಂಡ್ಸ್ ರಿಸೀವ್ಡು, ಟ್ರಾನ್ಸ್ಫರ್ ಫೀಸು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಡಿವಿಡೆಂಡ್ಸ್ ರಿಸೀವ್ಡು, ಟ್ರಾನ್ಸ್ಫರ್ ಫೀಸು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಈ ಇನ್ಕಮ್ಸ್ ಏನಾದರೂ ಕೊಟ್ಟಿದ್ರೆ ನಾವು ಡಿಪಾರ್ಟ್ಮೆಂಟ್ ವೈಸು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಇನ್ಕಮ್ಸ್ನೆಲ್ಲ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊತೀವಿ. ನೆಕ್ಸ್ಟು ಕಾಮನ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಪೋರ್ಷನೇಬಲ್ ಅಮಾಂಗ್ ದ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡ್ಸ್ ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಜನರಲ್ ಮ್ಯಾನೇಜರ್ ಸ್ಯಾಲರಿ, ಆಡಿಟ್ ಫೀಸ್, ಡೈರೆಕ್ಟರ್ ಫೀಸ್, ಬ್ಯಾಂಕ್ ಚಾರ್ಜಸ್, ಲೀಗಲ್ ಚಾರ್ಜಸ್, ಸನ್ರಿ ಆಫೀಸ್ ಎಕ್ಸ್ಪೆನ್ಸಸ್ ಎಕ್ಸೆಟ್ರಾ. ಸೊ ಈ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ದರೆ ನೆನಪಲ್ಲಿ ಇಟ್ಕೊಳ್ಳಿ. ಈ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ದರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡಿಪಾರ್ಟ್ಮೆಂಟ್ ವೈಸು ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಬೇಕಾಗುತ್ತೆ. ಯಾವ್ಯಾವುದು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಜನರಲ್ ಮ್ಯಾನೇಜರ್ ಸ್ಯಾಲ್ರಿ, ಆಡಿಟ್ ಫೀಸು, ಡೈರೆಕ್ಟರ್ ಫೀಸು, ಬ್ಯಾಂಕ್ ಚಾರ್ಜಸ್ಸು, ಲೀಗಲ್ ಚಾರ್ಜಸ್, ಸನ್ರಿ ಆಫೀಸ್ ಎಕ್ಸ್ಪೆನ್ಸಸ್. ಸೊ ಈ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ದರೆ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಬೇಕಾಗುತ್ತೆ. ಸೊ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಮಗೆ ವಿ ವಿಲ್ ಫೈಂಡ್ ಔಟ್ ದ profit or loss of an entire business concern. After finding the profit or loss, we will transfer the profit or loss to profit and loss appropriation account. So step 3 ಏನು? Preparation of general profit and loss account. General profit and loss account step 3. Step 4 preparation of profit and loss appropriation account. ನಾವು ಜಾಯಿಂಟ್ ಸ್ಟಾಕ್ ಕಂಪನೀಸ್ಗೆ ಏನಾದರೂ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಫಸ್ಟು ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರೋ ಪ್ರಾಫಿಟ್ ಆರ್ ಲಾಸ್ನ ಬ್ರಾಡ್ ಡೌನ್ ಮಾಡ್ತೀವಿ. ಬ್ರಾಡ್ ಡೌನ್ ಮಾಡಾದಮೇಲೆ ಆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಯಾವ ಥರ ಅಪೋರ್ಷನ್ ಮಾಡಿದ್ದೀವಿ ಅಂದರೆ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಸ್ಪೆಂಡ್ ಮಾಡಿದ್ದೀವಿ, ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ತೋರಿಸ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡು ಏನೇನು ಬರುತ್ತೆ ಅಂದರೆ ಡಿವಿಡೆಂಡ್ಸ್ ಪೇಡು, ಆಮೇಲೆ ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಲೈಕ್ ಜನರಲ್ ರಿಸರ್ವು, ಡಿವಿಡೆಂಡ್ಸ್ ಪೇಡು, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಸೊ ಇಂಟರಿಮ್ ಡಿವಿಡೆಂಡ್ ಪೇಡು, ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಪೇಡು, ಇವೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಡೆಬಿಟ್ ಸೈಡ್ ಬರುತ್ತೆ. ಕ್ರೆಡಿಟ್ ಸೈಡು ನಾವು ಪ್ರಾಫಿಟ್ನ ಬ್ರಾಡ್ ಡೌನ್ ಮಾಡಿರ್ತೀವಲ್ಲ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಅದಿರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಾದಮೇಲೆ ನಮಗೆ ಸರ್ಪ್ಲೇಸ್ ಅಥವಾ ಡೆಫಿಸಿಟ್ ಗೊತ್ತಾಗುತ್ತೆ. ಸೊ ಈ ಸರ್ಪ್ಲೇಸ್ ಡೆಫಿಸಿಟ್ನ ನಾವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಸ್ಟೆಪ್ 5 ಏನು? ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ದ ಲಾಸ್ಟ್ ಆ್ಯಂಡ್ 5th ಸ್ಟೆಪ್ ಇನ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಈಸ್ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಮಾಡಾದಮೇಲೆ ನಮಗೆ ಸರ್ಪ್ಲೇಸ್ ಅಥವಾ ಡೆಫಿಸಿಟ್ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು ಲಾಸ್ಟ್ ಸ್ಟೆಪ್ಪು ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು? ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್. ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಬರುತ್ತೆ? ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿದ್ರೆ ನಮಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸು ಮುಗಿಯಿತು. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಸೊ ನಾವು ಎಲ್ಲ ಪ್ರಾಬ್ಲಮಲ್ಲೂ ಎಲ್ಲ ಸ್ಟೆಪ್ಸ್ನೂ ಮಾಡಬೇಕಾಗಿರಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ಸು ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟು, ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಆಮೇಲೆ ಕನ್ಸಾಲಿಡೇಟ್ ಬ್ಯಾಲೆನ್ಸ್ ಶೀಟು, ಈ 3 ಮಾತ್ರ ಮಾಡ್ತೀವಿ. ಆದರೆ ಕೆಲವು ಪ್ರಾಬ್ಲಮಲ್ಲಿ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡಬೇಕಾಗುತ್ತೆ. ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನಾವು ರೇರಾಗಿ ಮಾಡ್ತೀವಿ. ಇದನ್ನು ಮಾಡೋದೇ ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸು. ನಾವು ಓನ್ಲಿ 3 ಸ್ಟೆಪ್ಸ್ನ ಮಾತ್ರ ಮಾಡ್ತೀವಿ. ಯಾವ್ಯಾವುದು ಅಂದರೆ ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಆಮೇಲೆ ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಮೇಜರ್ ಆಫ್ ದ ಪ್ರಾಬ್ಲಮ್ಸಲ್ಲಿ ಈ 3 ಸ್ಟೆಪ್ಸ್ ಮಾತ್ರ ಇರುತ್ತೆ. ಕೆಲವು ಪ್ರಾಬ್ಲಮ್ಸಲ್ಲಿ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. Now let us understand the treatment of some special adjustments under departmental accounts. ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಕೆಲವು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಅದನ್ನು ಯಾವ ಥರ ಟ್ರೀಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಕಮಿಷನ್. ಸೊ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಕಮಿಷನ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಮ್ಯಾನೇಜರ್ಸ್ ಇರ್ತಾರೆ. ಒಂದೊಂದು ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಮ್ಯಾನೇಜರ್ಸ್ ಇರ್ತಾರೆ. ಆ ಮ್ಯಾನೇಜರ್ಸು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನ ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ಗೆ ಕಮಿಷನ್ ಯಾವ ಥರ ಕೊಡ್ತಾರೆ ಅಂದರೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟು ಪ್ರಾಫಿಟ್ ಎಷ್ಟು ಬಂದಿದೆ ಅದ್ರ ಬೇಸಿಸ್ ಮೇಲೆ ಇಷ್ಟು ಪರ್ಸೆಂಟೇಜು ಅಂತ ಅವ್ರಿಗೆ ಕಮಿಷನ್ ಕೊಡ್ತಾರೆ. ಸೊ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಕಮಿಷನ್ ಈಸ್ ಎ ಎಕ್ಸ್ಪೆನ್ಸ್. ಸೊ ಇಟ್ ಈಸ್ ಡೆಬಿಟೆಡ್ ಟು ದ ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಕಮಿಷನ್ ವಿಲ್ ಬಿ ಡೆಬಿಟೆಡ್ ಟು ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್. ಸೊ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಕಮಿಷನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ದೇರ್ ಆರ್ 2 ಸಿಚುವೇಶನ್ಸ್ ವೆನ್ ಯು ಕ್ಯಾಲ್ಕುಲೇಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಕಮಿಷನ್.
See, calculation of commission depends on whether the commission is paid on the profit before charging such commission or profit after charging such commission. So when the commission is to be calculated on profit before charging such commission, the formula for calculating commission is, see, ನಮಗೆ ಪ್ರಾಬ್ಲಮಲ್ಲಿ ಏನಾದರೂ ಕಮಿಷನ್ 10% ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಏನಾದರೂ ಕೊಟ್ಟಿದ್ದರೆ, ಸೊ ಅದು ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಮಿಷನ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಸೈಡ್ ಟೋಟಲ್ ಮೈನಸ್ ಡೆಬಿಟ್ ಸೈಡ್ ಟೋಟಲ್ ಡಿವೈಡೆಡ್ ಬೈ 100 ಇಂಟು ರೇಟ್ ಆಫ್ ಕಮಿಷನ್. ಸೊ ಕ್ರೆಡಿಟ್ ಸೈಡ್ ಟೋಟಲು ಡೆಬಿಟ್ ಸೈಡ್ ಟೋಟಲ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್ದು ಕ್ರೆಡಿಟ್ ಸೈಡ್ ಟೋಟಲ್ ಇರುತ್ತಲ್ಲ, ಅದರಲ್ಲಿ ಡೆಬಿಟ್ ಸೈಡ್ ಟೋಟಲ್ನ ಲೆಸ್ ಮಾಡಿ ಡಿವೈಡ್ ಬೈ 100 ಮಾಡಿ ಇಂಟು ರೇಟ್ ಆಫ್ ಕಮಿಷನ್ ಎಷ್ಟು ಕೊಟ್ಟಿದ್ರೆ ಅಷ್ಟು ಮಾಡಿದ್ರೆ ನಮಗೆ ಕಮಿಷನ್ ಅಮೌಂಟ್ ಬರುತ್ತೆ. ನೆಕ್ಸ್ಟು, ಇಫ್ ದ ಕಮಿಷನ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಪ್ರಾಫಿಟ್ಸ್ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್, ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕಮಿಷನ್ ಈಸ್ commission is equal to credit side total minus debit side total of profit and loss account divided by 100 plus rate of commission into rate of commission. ಸೊ ನಮಗೆ ಬಿಫೋರ್ ಚಾರ್ಜಿಂಗು ಆಫ್ಟರ್ ಚಾರ್ಜಿಂಗು ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಬಿಫೋರ್ ಚಾರ್ಜಿಂಗ್ ಅಂತ ಏನಾದರೂ ಕೇಳಿದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆಫ್ಟರ್ ಚಾರ್ಜಿಂಗ್ ಅಂತ ಏನಾದರೂ ಕೇಳಿದ್ರೆ ಪ್ರಾಬ್ಲಮಲ್ಲಿ ನಾವು ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆಫ್ಟರ್ ಚಾರ್ಜಿಂಗಲ್ಲಾದರೆ ಈ 100 ಜೊತೆಗೆ ನಾವು ಕಮಿಷನ್ನು ಇನ್ಕ್ಲೂಡ್ ಆಗಿರುತ್ತೆ, ಅದಕ್ಕೆ 100 ಪ್ಲಸ್ ರೇಟ್ ಆಫ್ ಕಮಿಷನ್ನ ಆ್ಯಡ್ ಮಾಡ್ತೀವಿ. ಬಿಫೋರ್ ಆದರೆ ಬರೀ 100 ಮಾತ್ರ ತೊಗೊತೀವಿ, ಅಷ್ಟೇ ಡಿಫ್ರೆನ್ಸು. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ವಿತ್ ದ ಹೆಲ್ಪ್ ಆಫ್ ಎ ಎಕ್ಸಾಂಪಲ್ ಪ್ರಾಬ್ಲಮ್. ಸೊ ಇವಾಗ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ರೆಂಟ್ ಆ್ಯಂಡ್ ರೇಟ್ಸ್ 10,000 ಇದೆ, ಆಫೀಸ್ ಸ್ಯಾಲ್ರಿ 10,000 ಇದೆ, ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 30,000 ಇದೆ, ಆಮೇಲೆ ಡಿಸ್ಕೌಂಟ್ ರಿಸೀವ್ಡು 20,000 ಇದೆ. ಸೊ ಇವಾಗ ಡೆಬಿಟ್ ಸೈಡ್ ಟೋಟಲ್ 20,000 ಬಂದಿದೆ, ಕ್ರೆಡಿಟ್ ಸೈಡ್ ಟೋಟಲು 50,000 ಬಂದಿದೆ. ಸೊ ನಿಮಗೆ ಕಮಿಷನ್ ಕ್ಯಾಲ್ಕುಲೇಟ್ ದ ಕಮಿಷನ್ 10% ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ನೀವು ಯಾವ ಥರ ಮಾಡ್ತೀರಾ ಅಂದರೆ, ಕಮಿಷನ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಸೈಡ್ ಟೋಟಲ್ ಮೈನಸ್ ಡೆಬಿಟ್ ಸೈಡ್ ಟೋಟಲ್ ಡಿವೈಡೆಡ್ ಬೈ 100 ಇಂಟು ರೇಟ್ ಆಫ್ ಕಮಿಷನ್, ಅದು ಫಾರ್ಮುಲಾ. ಸೊ ಡೆಬಿಟ್ ಸೈಡ್ ಟೋಟಲ್ಲು ಎಷ್ಟಿದೆ, 20,000 ಇದೆ, ಆದರೆ ಕ್ರೆಡಿಟ್ ಸೈಡ್ ಟೋಟಲ್ 50,000 ಇದೆ, ಡಿಫ್ರೆನ್ಸು 30,000 ಬರುತ್ತೆ. ಡಿವೈಡೆಡ್ ಬೈ 100 ಇಂಟು 10 ಮಾಡಿದ್ರೆ ಕಮಿಷನ್ 3,000 ಬರುತ್ತೆ. ಈ 3,000ನ ನಾವು ಡೆಬಿಟ್ ಸೈಡ್ ಹಾಕ್ಕೊತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೊತೀವಿ. ನೆಕ್ಸ್ಟು ಕಮಿಷನ್ 10% ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್. ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ಏನಾದರೂ ಕೊಟ್ಟಿದ್ರೆ 100ಗೆ ನಾವು 10 ಆ್ಯಡ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸು. ಸೊ ಡಿಫ್ರೆನ್ಸು ಅದೇ ಕ್ರೆಡಿಟ್ ಸೈಡ್ ಟೋಟಲ್ 50,000, ಡೆಬಿಟ್ ಸೈಡ್ ಟೋಟಲ್ 20,000, ಡಿಫ್ರೆನ್ಸ್ ಮಾಡಿದ್ರೆ 30,000 ಬರುತ್ತೆ. ಡಿವೈಡೆಡ್ ಬೈ 100 ಪ್ಲಸ್ 10. 100 ಪ್ಲಸ್ 10 ಯಾಕೆ ಅಂದರೆ ಇದು ರೇಟು ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಆಗಿರೋದ್ರಿಂದ ಇದು ಕಮಿಷನ್ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಅದಕ್ಕೆ ನಾವು 10%ನ 100ಗೆ ಆ್ಯಡ್ ಮಾಡ್ತೀವಿ, 10ನ. ಸೊ 110 ಆಗುತ್ತೆ, ಇಂಟು 10 ಮಾಡಿದ್ರೆ ಕಮಿಷನ್ನು 2,727 ಆಗುತ್ತೆ. ಸೊ ಈ 2,727ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೊತೀವಿ. ಸೊ ಆಫ್ಟರ್ ಚಾರ್ಜಿಂಗು ಬಿಫೋರ್ ಚಾರ್ಜಿಂಗ್ ಕಮಿಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟು, ಸೊ ಇವಾಗ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಕಮಿಷನ್ ಆದರೆ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೊತೀವಿ. ಆದರೆ ಜನರಲ್ ಮ್ಯಾನೇಜರ್ಸ್ ಕಮಿಷನ್ ಆದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸಿ ಜನರಲ್ ಮ್ಯಾನೇಜರ್ ಅಂದರೆ ಜನರಲ್ ಮ್ಯಾನೇಜರ್ ಇಸ್ ಎ ಮ್ಯಾನೇಜರ್ ಫಾರ್ ದ ಹೋಲ್ ಬಿಸ್ನೆಸ್ ಕನ್ಸರ್ನ್, ವೇರಾಸ್ ದ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ ಆದರೆ ಅವರು ಆ ಡಿಪಾರ್ಟ್ಮೆಂಟಿಗೆ ಮಾತ್ರ ಮ್ಯಾನೇಜರ್ ಆಗಿರ್ತಾರೆ, ಆದರೆ ಜನರಲ್ ಮ್ಯಾನೇಜರು ಫುಲ್ ಆ ಬಿಸ್ನೆಸ್ ಕನ್ಸರ್ನ್ಗೆ ಮ್ಯಾನೇಜರ್ ಆಗಿರ್ತಾರೆ. ಜನರಲ್ ಮ್ಯಾನೇಜರ್ಸ್ ಕಮಿಷನ್ ಅಷ್ಟೇ ಬಿಫೋರ್ ಆಫ್ಟರು ಎರಡು ಥರನೂ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಸೊ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಕಮಿಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ರು, ಜನರಲ್ ಮ್ಯಾನೇಜರ್ಸ್ ಕಮಿಷನು ಅದೇ ಥರನೇ ಕ್ಯಾಲ್ಕುಲೇಟ್ ಮಾಡ್ತೀವಿ. Next special adjustment is interdepartmental transfer. Interdepartmental transfer refers to selling of goods by one department to another department. ಸೊ ಇಂಟರ್ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದರೆ ಅವರು ಒಂದು ಡಿಪಾರ್ಟ್ಮೆಂಟ್ ಅವರು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಗೂಡ್ಸ್ನ ಸೇಲ್ ಮಾಡಿದ್ರೆ ಅಥವಾ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನು ನಾವು ಇಂಟರ್ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಯಾವ ಡಿಪಾರ್ಟ್ಮೆಂಟ್ ಅವರು ಗೂಡ್ಸ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅವ್ರನ್ನ ನಾವು ಟ್ರಾನ್ಸ್ಫರರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಯಾವ ಡಿಪಾರ್ಟ್ಮೆಂಟ್ ಅವರು ಗೂಡ್ಸ್ನ ರಿಸೀವ್ ಮಾಡ್ತಿದ್ದಾರೆ ಅವ್ರನ್ನ ನಾವು ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಫರರ್ ಡಿಪಾರ್ಟ್ಮೆಂಟ್ಗೆ ಅದು ಸೇಲ್ಸ್ ಆಗುತ್ತೆ, ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟ್ಗೆ ಅದು ಪರ್ಚೇಸ್ ಆಗುತ್ತೆ. ಸೊ ಟ್ರಾನ್ಸ್ಫರರ್ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡು ಅದನ್ನು ಸೇಲ್ಸ್ ಅಂತ ತಗೊತೀವಿ. ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಯಾವ ಡಿಪಾರ್ಟ್ಮೆಂಟ್ ಅವ್ರು ಪರ್ಚೇಸ್ ಮಾಡಿದಾರೋ ಅವ್ರ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡು ಅದನ್ನು ಪರ್ಚೇಸ್ ಅಂತ ತಗೊತೀವಿ. ಈ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರು ಕಾಸ್ಟ್ ಪ್ರೈಸಲ್ಲಾದರೂ ಆಗಿರ್ಬೋದು, ಸೇಲ್ಸ್ ಪ್ರೈಸಲ್ಲಾದರೂ ಆಗಿರ್ಬೋದು. ಅಂದರೆ ಒಂದು ಡಿಪಾರ್ಟ್ಮೆಂಟ್ ಅವರು ಗೂಡ್ಸ್ನ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕಾಸ್ಟ್ ಪ್ರೈಸಲ್ಲಿ ಅಂದರೆ ವಿತೌಟ್ ಆ್ಯಡಿಂಗ್ ಎನಿ ಪ್ರಾಫಿಟ್ ಹಂಗೆ ಬರೀ ಕಾಸ್ಟ್ ಪ್ರೈಸ್ಗೆ ಸೆಲ್ ಮಾಡ್ಬೋದು, ಅಥವಾ ಸೆಲ್ಲಿಂಗ್ ಪ್ರೈಸ್ ಅಂದರೆ ಪ್ರಾಫಿಟ್ ಆ್ಯಡ್ ಮಾಡಿ ಸೆಲ್ ಮಾಡ್ಬೋದು. ಸೊ ಕಾಸ್ಟ್ ಪ್ರೈಸ್ಗೆ ಏನಾದರೂ ಸೇಲ್ ಮಾಡಿದರೆ ಯಾವ ಡಿಪಾರ್ಟ್ಮೆಂಟ್ ಅವರು ಅದನ್ನು ಸೇಲ್ ಮಾಡಿದಾರೋ ಅವ್ರಿಗೆ ಅದು ಸೇಲ್ಸ್ ಆಗುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಸೀವ್ ಮಾಡಿದಾರೋ ಅಥವಾ ಪರ್ಚೇಸ್ ಮಾಡಿದಾರೋ ಅವ್ರಿಗೆ ಅದು ಪರ್ಚೇಸ್ ಆಗುತ್ತೆ. ಸೊ ಲೆಟ್ ಮಿ ಗಿವ್ ಆನ್ ಎಕ್ಸಾಂಪಲ್ ಫಾರ್ ದಿಸ್. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದರೆ ಏನು, ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ನಮಗೆ ಪ್ರಾಬ್ಲಮಲ್ಲಿ ಈ ಥರ ಕೊಟ್ಟಿರ್ತಾರೆ. ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ ₹10,000. ಆಮೇಲೆ ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಬಿ ಟು ಡಿಪಾರ್ಟ್ಮೆಂಟ್ ಎ 20,000. ಸೊ ಇಲ್ಲಿ ಗೂಡ್ಸು ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ
10,000 ವರ್ತ್ ಆಫ್ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಡಿಪಾರ್ಟ್ಮೆಂಟ್ ಯಾರು, ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟ್ ಯಾರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಗೂಡ್ಸ್ನ, ಡಿಪಾರ್ಟ್ಮೆಂಟ್ ಎ ಅವರು. ಸೊ ಡಿಪಾರ್ಟ್ಮೆಂಟ್ ಎ ಈಸ್ ಎ ಟ್ರಾನ್ಸ್ಫರರ್ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಬಿ ಈಸ್ ಎ ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟ್. ಸೊ ಡಿಪಾರ್ಟ್ಮೆಂಟ್ ಎ ಅವ್ರಿಗೆ ಅದು ಸೇಲ್ಸ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಬಿ ಅವ್ರಿಗೆ ಅದು ಪರ್ಚೇಸ್ ಆಗುತ್ತೆ. ನೆಕ್ಸ್ಟ್ ಒನ್, ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಬಿ ಟು ಡಿಪಾರ್ಟ್ಮೆಂಟ್ ಎ ₹20,000. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಬಿ ಈಸ್ ಎ ಟ್ರಾನ್ಸ್ಫರರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಎ ಈಸ್ ಎ ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟ್. ಸೊ ಡಿಪಾರ್ಟ್ಮೆಂಟ್ ಬಿಗೆ ಅದು ಸೇಲ್ಸ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಎಗೆ ಅದು ಪರ್ಚೇಸ್ ಆಗುತ್ತೆ. ಸೊ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಈ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ರೆ ಯಾವ ಥರ ಮಾಡಬೇಕು ಅಂದರೆ, ಸೊ ಇಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಗೂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ ₹10,000 ಅಂತ ಇದೆಯಲ್ವಾ. ಯಾರು ಟ್ರಾನ್ಸ್ಫರಿಂಗ್ ಡಿಪಾರ್ಟ್ಮೆಂಟ್ ಯಾರು, ಡಿಪಾರ್ಟ್ಮೆಂಟ್ ಎ. ಸೊ ಡಿಪಾರ್ಟ್ಮೆಂಟ್ ಎಗೆ ಏನಾಗುತ್ತೆ, ಅದು ಸೇಲ್ಸ್ ಆಗುತ್ತೆ. ಅದಕ್ಕೆ ಅದನ್ನು ನಾವು ಟ್ರಾನ್ಸ್ಫರ್ ಟು ಡಿಪಾರ್ಟ್ಮೆಂಟ್ ಬಿ ಅಂತ ತೊಗೊತೀವಿ. ಅಂದರೆ ಎ ಡಿಪಾರ್ಟ್ಮೆಂಟ್ ಅವರು ಡಿಪಾರ್ಟ್ಮೆಂಟ್ ಬಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ಇದು ಯಾರಿಗೆ ಸೇಲ್ಸ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಎಗೆ ಸೇಲ್ಸ್ ಆಗುತ್ತೆ. ಅದಕ್ಕೆ ಎ ಕಾಲಮ್ ಇರುತ್ತಲ್ಲ, ಎ ಕಾಲಮಲ್ಲಿ ನಾವು 10,000 ತೊಗೊತೀವಿ. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಬಿಗೆ ಪರ್ಚೇಸ್ ಆಗುತ್ತಲ್ವ ಇದು 10,000. ಸೊ ಡಿಪಾರ್ಟ್ಮೆಂಟ್ ಬಿ ಕಾಲಮಲ್ಲಿ ನಾವು ಈ ಕಡೆ ಡೆಬಿಟ್ ಸೈಡು ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಅಂತ ತೊಗೊತೀವಿ. ಅಂದರೆ ಯಾರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ, ಡಿಪಾರ್ಟ್ಮೆಂಟ್ ಎ ಅವರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಯಾರು ಪರ್ಚೇಸ್ ಮಾಡಿರೋದು, ಡಿಪಾರ್ಟ್ಮೆಂಟ್ ಬಿ ಅವರು. ಸೊ ಡಿಪಾರ್ಟ್ಮೆಂಟ್ ಬಿಗೆ ಅದು ಪರ್ಚೇಸಸ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಬಿ ಕಾಲಮಲ್ಲಿ ಡೆಬಿಟ್ ಸೈಡು 10,000 ತೊಗೊತೀವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಗೂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಬಿ ಟು ಡಿಪಾರ್ಟ್ಮೆಂಟ್ ಎ ₹20,000. ಸೊ ಅಂದರೆ ಡಿಪಾರ್ಟ್ಮೆಂಟ್ ಬಿ ಅವರು ಡಿಪಾರ್ಟ್ಮೆಂಟ್ ಎಗೆ ಗೂಡ್ಸ್ನ 20,000 ವರ್ತ್ ಆಫ್ ಗೂಡ್ಸ್ನ ಸೇಲ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಬಿಗೆ ಅದು ಸೇಲ್ಸ್ ಆಗುತ್ತೆ. ಅದಕ್ಕೆ ನಾವು ಟ್ರಾನ್ಸ್ಫರ್ ಟು ಡಿಪಾರ್ಟ್ಮೆಂಟ್ ಎ ಅಂತ ತೊಗೊಂಡು ಬಿ ಕಾಲಮಲ್ಲಿ 20,000 ತೊಗೊಬೇಕು. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಎ ಅವ್ರಿಗೆ ಅದು ಪರ್ಚೇಸ್ ಆಗುತ್ತೆ. ಅದಕ್ಕೆ ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಬಿ ಅಂತ ತೊಗೊಂಡು ಎ ಕಾಲಮಲ್ಲಿ 20,000 ಪರ್ಚೇಸ್ ಅಂತ ತೊಗೊತೀವಿ. ಸೊ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಬಗ್ಗೆ ನಿಮ್ಗೆ ಏನಾದರೂ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ಥರ ತೊಗೊಬೇಕು ಅಂತ ಇದು ಎಕ್ಸಾಂಪಲ್ ಪ್ರಾಬ್ಲಮು. ನೆಕ್ಸ್ಟು ನೀವು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಏನಾದರೂ ಸೆಲ್ಲಿಂಗ್ ಪ್ರೈಸ್ಗಾಗಿದ್ದರೆ, ಅಂದರೆ ಕಾಸ್ಟ್ ಪ್ರೈಸ್ ಅಲ್ಲ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಪ್ರಾಫಿಟ್ನ ಆ್ಯಡ್ ಮಾಡಿ ಒಂದು ಡಿಪಾರ್ಟ್ಮೆಂಟ್ ಅವರು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಸೇಲ್ ಮಾಡಿದರೆ ಅವಾಗ ಯಾವ ಥರ ಮಾಡಬೇಕು ಅಂದರೆ ಅವಾಗೂ ಅದೇ ಥರ ಯಾವ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡಿರ್ತಾರೆ ಆ ಡಿಪಾರ್ಟ್ಮೆಂಟ್ಗೆ ಅದು ಸೇಲ್ಸ್ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಇನ್ ಅಡಿಷನ್ ಟು ದಿಸ್ ಎ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಮೇಡ್ ವೆನ್ ದ ಟ್ರಾನ್ಸ್ಫರ್ ಮೇಡ್ ಬೈ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಇಸ್ ನಾಟ್ ಫುಲ್ಲಿ ಸೋಲ್ಡ್. ಅಂದರೆ ಇವಾಗ ಸೆಲ್ಲಿಂಗ್ ಪ್ರೈಸಲ್ಲಿ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ ಡಿಪಾರ್ಟ್ಮೆಂಟ್ ಎ ಅವರು ಡಿಪಾರ್ಟ್ಮೆಂಟ್ ಬಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ಕೊಳ್ಳಿ, 1,000 ಯೂನಿಟ್ಸ್ನ ಟ್ರಾನ್ಸ್ಫರ್ ಮಾಡಿದೆ ಅಂದರೆ ಸೇಲ್ ಮಾಡಿದ್ದಾರೆ. ಆವಾಗ ಡಿಪಾರ್ಟ್ಮೆಂಟ್ ಬಿ ಅವರು 900 ಯೂನಿಟ್ಸ್ನ ಮಾತ್ರ ಸೇಲ್ ಮಾಡಿದ್ದಾರೆ 1,000 ಯೂನಿಟ್ಸಲ್ಲಿ. 100 ಯೂನಿಟ್ಸ್ ಹಂಗೆ ಮಿಕ್ಕಿದೆ ಕ್ಲೋಸಿಂಗ್ ಸ್ಟಾಕಲ್ಲಿ. ಸೊ ಈ 100 ಯೂನಿಟ್ಸ್ ಮಿಕ್ಕಿದೆಯಲ್ಲ, ಅದರಲ್ಲಿ ಕಾಸ್ಟ್ ಪ್ರೈಸ್ ಜೊತೆಗೆ ಸೊ ಪ್ರಾಫಿಟ್ ಆ್ಯಡ್ ಮಾಡಿ ಕಳಿಸಿರ್ತಾರಲ್ಲ ಡಿಪಾರ್ಟ್ಮೆಂಟ್ ಎ ಅವರು, ಅದು ಇರುತ್ತಲ್ವಾ, ಅದನ್ನು ನಾವು ಅನ್ರಿಯಲೈಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಡಿಪಾರ್ಟ್ಮೆಂಟ್ ಎ ಅವರು ಸೆಂಡ್ ಮಾಡಿರೋ ಗೂಡ್ಸ್ ಡಿಪಾರ್ಟ್ಮೆಂಟ್ ಬಿ ಕ್ಲೋಸಿಂಗ್ ಸ್ಟಾಕಲ್ಲಿ ಹಂಗೆ ಇನ್ನೂ ಉಳ್ಕೊಂಡಿದ್ರೆ ದ ಅಮೌಂಟ್ ಆಫ್ ಪ್ರಾಫಿಟ್ ಆಫ್ ಟ್ರಾನ್ಸ್ಫರಿಂಗ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡೆಡ್ ಇನ್ ಸಚ್ ಸ್ಟಾಕ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ಎ ಅನ್ರಿಯಲೈಸ್ ಪ್ರಾಫಿಟ್. ಅದನ್ನು ಉಳ್ಕೊಂಡಿರೋ ಗೂಡ್ಸಲ್ಲಿ ಇನ್ಕ್ಲೂಡ್ ಆಗಿರೋ ಪ್ರಾಫಿಟ್ನ ನಾವು ಅನ್ರಿಯಲೈಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎ ಸ್ಟಾಕ್ ರಿಸರ್ವ್ ಮಸ್ಟ್ ಬಿ ಕ್ರಿಯೇಟೆಡ್ ಫಾರ್ ಅನ್ರಿಯಲೈಸ್ ಪ್ರಾಫಿಟ್ ಇನ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ಟ್ರಾನ್ಸ್ಫರಿ ಡಿಪಾರ್ಟ್ಮೆಂಟ್ ಬೈ ಡೆಬಿಟಿಂಗ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಅನ್ರಿಯಲೈಸ್ ಪ್ರಾಫಿಟ್ನ ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡು ಸ್ಟಾಕ್ ರಿಸರ್ವ್ ಅಂತ ತೋರಿಸ್ತೀವಿ, ಎಷ್ಟು ಅನ್ರಿಯಲೈಸ್ ಪ್ರಾಫಿಟ್ ಇದೆಯೋ ಅದನ್ನು. ಆಮೇಲೆ ಈ ಸ್ಟಾಕ್ ರಿಸರ್ವ್ನ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಕ್ಲೋಸಿಂಗ್ ಸ್ಟಾಕ್ ಇರುತ್ತಲ್ಲ ಅದರಲ್ಲಿ ಈ ಸ್ಟಾಕ್ ರಿಸರ್ವ್ನ ಲೆಸ್ ಮಾಡ್ತೀವಿ. ಸ್ಟೂಡೆಂಟ್ಸ್, ದಿಸ್ ಈಸ್ 2019 ಕ್ವಶನ್ ಪೇಪರ್ ಪ್ರಾಬ್ಲಮ್, 6 marks ಪ್ರಾಬ್ಲಮ್. They have given you the list of expenses and you have to state the basis of allocation of these expenses. 2019 ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು, 6 marksದು. ಅವರು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ನೀವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಈ ಎಕ್ಸ್ಪೆನ್ಸಸ್ನ ಯಾವ ಥರ ಅಲೋಕೇಟ್ ಮಾಡ್ತೀರಾ ಅಂದರೆ ಅಪೋರ್ಷನ್ ಮಾಡ್ತೀರಾ ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಬಿಲ್ಡಿಂಗ್. ಸೊ ನೀವು ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಬಿಲ್ಡಿಂಗ್ನ ಯಾವ ಥರ ಡಿವೈಡ್ ಮಾಡ್ತೀರಾ ಡಿಪಾರ್ಟ್ಮೆಂಟ್ ವೈಸು ಅಂದರೆ ಬೇಸ್ಡ್ ಆನ್ ದ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಈಚ್ ಡಿಪಾರ್ಟ್ಮೆಂಟ್. you will allocate these expenses based on the ratio of floor space. Next one is depreciation on plant and equipment. So you will allocate the depreciation on plant and equipment based on the value of plant and machinery in each department, based on the value of plant and machinery in each department. Next one is lighting charges. So how will you allocate the lighting charges? Lighting charges are allocated based on the number of light points or floor space. ನಂಬರ್ ಆಫ್ ಲೈಟ್ ಪಾಯಿಂಟ್ಸು ಅಥವಾ ಫ್ಲೋರ್ ಸ್ಪೇಸ್ ಅದರ ರೇಷಿಯೋ ಮೇಲೆ ನೀವು ಅಲೋಕೇಟ್ ಮಾಡ್ತೀರಾ. ನೆಕ್ಸ್ಟು ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಇದ್ದರೆ ಯಾವ ಥರ ಅಲೋಕೇಟ್ ಮಾಡ್ತೀರಾ ಬೇಸ್ಡ್ ಆನ್ ದ ರೇಷಿಯೋ ಆಫ್ ನೆಟ್ ಸೇಲ್ಸ್. ವಿಲ್ ಅಲೋಕೇಟ್ ದ ಬ್ಯಾಡ್ ಡೇಟ್ಸ್ ಬೇಸ್ಡ್ ಆನ್ ದ ರೇಷಿಯೋ ಆಫ್ ನೆಟ್ ಸೇಲ್ಸ್. ನೆಕ್ಸ್ಟು ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ನ ಯಾವ ಥರ ಅಲೋಕೇಟ್ ಮಾಡ್ತೀರಾ ಅಂದರೆ ಬೇಸ್ಡ್ ಆನ್ ದ ನಂಬರ್ ಆಫ್ ವರ್ಕರ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟ್. ರೇಷಿಯೋ ಆಫ್ ಫೈಂಡ್ ಔಟ್ ಮಾಡಿ ನಂಬರ್ ಆಫ್ ವರ್ಕರ್ಸ್ದು ಅದ್ರ ಆಮೇಲೆ ಅಲೋಕೇಟ್ ಮಾಡ್ತೀರಾ. ನೆಕ್ಸ್ಟು ಕಮಿಷನ್ ಆನ್ ಸೇಲ್ಸ್.
commission on sales, as it is related to sales, it will be allocated based on the ratio of net sales. ಓಕೆ 2016 ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಮೇಲೆ. ಸೊ ಡಿಪ್ರಿಷಿಯೇಷನ್ ಆನ್ ಮಿಷನರಿ, ಕಮಿಷನ್ ಆನ್ ಸೇಲ್ಸು, ಬ್ಯಾಡ್ ಡೇಟ್ಸು, ಲೈಟಿಂಗ್ ಚಾರ್ಜಸ್ಸು, ಕ್ಯಾರೇಜ್ ಇನ್ವರ್ಟ್ಸು, ಎಂಪ್ಲಾಯಿ ಇನ್ಶೂರೆನ್ಸ್ ಪ್ರೀಮಿಯಮು. ಸೊ 6 ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಈ ಎಕ್ಸ್ಪೆನ್ಸಸ್ನ ಯಾವ ಥರ ಅಲೋಕೇಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ, ಯಾವ ರೇಷೋದಲ್ಲಿ ಅಲೋಕೇಟ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಒನ್ ಡಿಪ್ರಿಷಿಯೇಷನ್ ಆನ್ ಮಿಷನರಿ. ಸೊ ಡಿಪ್ರಿಷಿಯೇಷನ್ ಆನ್ ಮಿಷನರಿನ ನಾವು ಬೇಸ್ಡ್ ಆನ್ ದ ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಮಿಷನರಿ ಇನ್ ಈಚ್ ಡಿಪಾರ್ಟ್ಮೆಂಟ್. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಮಿಷನರಿ ವ್ಯಾಲ್ಯೂ ಎಷ್ಟಿದೆ ಅದ್ರದ್ದು ರೇಷಿಯೋ ಫೈಂಡ್ ಔಟ್ ಮಾಡಿ ಡಿಪ್ರಿಷಿಯೇಷನ್ ಆನ್ ಮಿಷನರಿನ ಅಲೋಕೇಟ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ಗೆ. ನೆಕ್ಸ್ಟು ಕಮಿಷನ್ ಆನ್ ಸೇಲ್ಸು. ಕಮಿಷನ್ ಆನ್ ಸೇಲ್ಸ್, ಆಸ್ ಇಟ್ ಈಸ್ ರಿಲೇಟೆಡ್ ಟು ಸೇಲ್ಸ್, ವಿ ವಿಲ್ ಫೈಂಡ್ ಔಟ್ ದ ರೇಷಿಯೋ ಆಫ್ ನೆಟ್ ಸೇಲ್ಸ್ ಆ್ಯಂಡ್ ವಿ ವಿಲ್ ಅಲೋಕೇಟ್ ದ ಕಮಿಷನ್ ಆನ್ ಸೇಲ್ಸ್. ನೆಕ್ಸ್ಟ್ ಒನ್ ಈಸ್ ಬ್ಯಾಡ್ ಡೇಟ್ಸ್. ಬ್ಯಾಡ್ ಡೇಟ್ಸ್ ಅಂದರೆ ಏನು, ನೀವು ಯಾರಿಗೋ ಒಬ್ಬರಿಗೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀರಾ, ಆದರೆ ನಿಮ್ಮ ಡೆಟಾರು ನಿಮಗೆ ವಾಪಸ್ ಪೇ ಮಾಡಿಲ್ಲ. ಸೊ ವಾಪಸ್ ಪೇ ಮಾಡಿಲ್ಲ, ಅದನ್ನು ನೀವು ಇರ್ರಿಕವರೇಬಲ್ ಡೆಟ್ ಅಂತ ಕನ್ಸಿಡರ್ ಮಾಡಿದ್ದೀರಾ, ಅದನ್ನು ನಾವು ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ. ಸೊ ಬ್ಯಾಡ್ ಡೇಟ್ಸ್ ಇಟ್ ಈಸ್ ರಿಲೇಟೆಡ್ ಟು ಕ್ರೆಡಿಟ್ ಸೇಲ್ಸ್. ಸೊ ಆ್ಯಸ್ ಇಟ್ ಈಸ್ ರಿಲೇಟೆಡ್ ಟು ಸೇಲ್ಸ್, ವಿ ಹ್ಯಾವ್ ಟು ಅಲೋಕೇಟ್ ಬ್ಯಾಡ್ ಡೇಟ್ಸ್ ಬೇಸ್ಡ್ ಆನ್ ದ ರೇಷಿಯೋ ಆಫ್ ನೆಟ್ ಸೇಲ್ಸ್. ನೆಕ್ಸ್ಟ್ ಈಸ್ ಲೈಟಿಂಗ್ ಚಾರ್ಜಸ್. Lighting charges are allocated based on the ratio of light points in each department or based on the floor space. Next, carriage inwards is allocated based on the ratio of net purchases. Carriage inwards andre enu, it is a expenses incurred to bring the raw materials into the factory. So it is related to purchase of raw materials. So as it is related to purchases, we have to allocate this expense based on the ratio of net purchases. Next is employees insurance premium. So employees insurance premium should be allocated based on the ratio of wages to workers of each department. ಸೊ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ವರ್ಕರ್ಸ್ಗೆ ವೇಜಸ್ನ ಎಷ್ಟೆಷ್ಟು ಪೇ ಮಾಡಿದ್ದೀರಾ ಅದ್ರದ್ದು ರೇಷಿಯೋ ಫೈಂಡ್ ಔಟ್ ಮಾಡಿ ಅದ್ರ ಬೇಸಿಸ್ ಮೇಲೆ ನಾವು ಎಂಪ್ಲಾಯೀಸ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಅಲೋಕೇಟ್ ಮಾಡ್ತೀವಿ. Hello students, now let us solve 2018 6 marks problem. A firm has two departments X and Y. The following information is related to the trading period ending 31st March 2017. They have given information of department X and Y and also total amount. Opening stock 5,000 for X and 7,000 for Y, total 12,000. Purchases 42,000 for X and 52,000 for Y, total 94,000. Sales 80,000, 93,000, total 1,73,000. Purchase returns 2,000 for both the departments, total 4,000. And sales return also 2,000 for both the departments, it is 4,000 total. Carriage inverse ನಮಗೆ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಆದರೆ ಡಿಪಾರ್ಟ್ಮೆಂಟ್ ಎಕ್ಸ್ ಎಷ್ಟು ವೈ ಎಷ್ಟು ಕೊಟ್ಟಿಲ್ಲ. ನಾವು ಅದನ್ನು ಅಪೋರ್ಷನ್ ಮಾಡಬೇಕಾಗುತ್ತೆ, ಅಂದರೆ ಡಿವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪವರು ಅಷ್ಟೇ, ಟೋಟಲ್ 6,000 ಕೊಟ್ಟಿದ್ದಾರೆ, ನಾವು ಅದನ್ನು ಅಪೋರ್ಷನ್ ಮಾಡಬೇಕಾಗುತ್ತೆ. ವೇಜಸ್ಸು ಅಷ್ಟೇ, ಟೋಟಲ್ 11,000 ಕೊಟ್ಟಿದ್ದಾರೆ, ನಾವು ಅದನ್ನು ಡಿವೈಡ್ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಎಕ್ಸ್ ಆ್ಯಂಡ್ ವೈಗೆ. ಕ್ಲೋಸಿಂಗ್ ಸ್ಟಾಕು 4,000, 12,000. ಡಿಪಾರ್ಟ್ಮೆಂಟ್ ಎಕ್ಸ್ದು 4,000, ಡಿಪಾರ್ಟ್ಮೆಂಟ್ ವೈದು 12,000. ಸೊ ಟೋಟಲ್ ಅಮೌಂಟು 16,000 ಇದೆ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್, ಅಡಿಷನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ನೋಡಿ. ವೇಜಸ್ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 5:6 ಅಂಡ್ ಪವರ್ ಇನ್ ದ ರೇಷಿಯೋ ಆಫ್ 1:2 ಟು ದ ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ವೈ ರೆಸ್ಪೆಕ್ಟಿವ್ಲಿ. ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇನ್ ದ ಕಾಲಮ್ನರ್ ಫಾರ್ಮ್. ಸೊ ನಾವು ವಿ ಹ್ಯಾವ್ ಟು ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗಲ್ಲಿ ಫಸ್ಟ್ ಸ್ಟೆಪ್ ಏನು, ಟು ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್. ದಿಸ್ ಈಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್ ಫಾರ್ 6 marks. ಓಕೆ, ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ಮೇಟ್ ಗೊತ್ತಲ್ವಾ ನಿಮಗೆ. ಪರ್ಟಿಕ್ಯುಲರ್ಸು ಡಿಪಾರ್ಟ್ಮೆಂಟ್ ಎಕ್ಸು, ಡಿಪಾರ್ಟ್ಮೆಂಟ್ ವೈ, ಟೋಟಲ್ಲು ಪರ್ಟಿಕ್ಯುಲರ್ಸು ಡಿಪಾರ್ಟ್ಮೆಂಟ್ ಎಕ್ಸು, ಡಿಪಾರ್ಟ್ಮೆಂಟ್ ವೈ, ಟೋಟಲ್, ಡೆಬಿಟ್ ಸೈಡು ಕ್ರೆಡಿಟ್ ಸೈಡು. ಸೊ ಫಸ್ಟ್ ನಾವು ಓಪನಿಂಗ್ ಸ್ಟಾಕ್ ತೊಗೊಬೇಕು. ಓಪನಿಂಗ್ ಸ್ಟಾಕ್ ಎಷ್ಟಿದೆ, 5,000, 7,000. ಸೊ ಓಪನಿಂಗ್ ಸ್ಟಾಕ್ 5,000, 7,000, ಟೋಟಲ್ 12,000 ಆಗುತ್ತೆ. ನೆಕ್ಸ್ಟು ಪರ್ಚೇಸಸ್ಸು 42,000, 52,000 ಕೊಟ್ಟಿದ್ದಾರೆ. ಸೊ ಪರ್ಚೇಸಸ್ 42,000, 52,000. ನಮಗೆ ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಪರ್ಚೇಸ್ ರಿಟರ್ನ್ಸ್ ಎಷ್ಟಿದೆ, 2,000, 2,000. ಸೊ ಪರ್ಚೇಸಸ್ಸಲ್ಲಿ ನಾವು ಈ ಪರ್ಚೇಸ್ ರಿಟರ್ನ್ಸ್ನ ಲೆಸ್ ಮಾಡಬೇಕು. 42,000 ಮೈನಸ್ 2,000, 42,000 ಮೈನಸ್ 2,000, ನೆಟ್ ಪರ್ಚೇಸಸ್ಸು 40,000 ಬರುತ್ತೆ. ಡಿಪಾರ್ಟ್ಮೆಂಟ್ ವೈದು 52,000 ಮೈನಸ್ 2,000 ನಮಗೆ 50,000 ನೆಟ್ ಪರ್ಚೇಸಸ್ ಬರುತ್ತೆ. ಸೊ ಟೋಟಲ್ ನೆಟ್ ಪರ್ಚೇಸಸ್ ಆಫ್ ಬೋತ್ ದ ಡಿಪಾರ್ಟ್ಮೆಂಟ್ ವಿಲ್ ಬಿ 90,000. ನೆಕ್ಸ್ಟು ಸೇಲ್ಸ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎಕ್ಸ್ದು 80,000, ಡಿಪಾರ್ಟ್ಮೆಂಟ್ ವೈದು 93,000. ಸೊ ಸೇಲ್ಸ್ 80,000, 93,000. ನಮಗೆ ಪ್ರಾಬ್ಲಮಲ್ಲಿ ಸೇಲ್ಸ್ ರಿಟರ್ನು ಕೊಟ್ಟಿದ್ದಾರೆ 2,000 ಎರಡು ಡಿಪಾರ್ಟ್ಮೆಂಟು. ಸೊ ಸೇಲ್ಸ್ ರಿಟರ್ನ ನಾವು ಸೇಲ್ಸಿಂದ ಲೆಸ್ ಮಾಡಬೇಕು. ಸೊ 80,000 ಮೈನಸ್ 2,000, 93,000 ಮೈನಸ್ 2,000, ನಮಗೆ ನೆಟ್ ಸೇಲ್ಸು 78,000 ಮತ್ತು 91,000 ಬರುತ್ತೆ. ಟೋಟಲ್ 1,69,000 ಬರುತ್ತೆ. ಆಮೇಲೆ
ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟಿದ್ದಾರೆ. ಸೊ ಕ್ಯಾರೇಜ್ ಇನ್ವರ್ಟ್ಸ್ನ ನಾವು ಯಾವ ಬೇಸಿಸ್ ಮೇಲೆ ಅಪೋರ್ಷನ್ ಮಾಡಬೇಕು ಅಂದರೆ 4. ಸೊ ನಾವು ಕ್ಯಾರೇಜ್ ಇನ್ವರ್ಟ್ಸ್ನ ಬೇಸ್ಡ್ ಅಂತ ನೆಟ್ ಪರ್ಚೇಸಸ್ ರೇಷಿಯೋ ಮೇಲೆ ಡಿವೈಡ್ ಮಾಡಬೇಕು. ಸೊ ನೆಟ್ ಪರ್ಚೇಸಸ್ ನಮಗೆ ಪ್ರಾಬ್ಲಮಲ್ಲಿ 42,000 52,000 ಕೊಟ್ಟಿದ್ರು. ಅದರಲ್ಲಿ ನಾವು 2,000 ರಿಟರ್ನ್ಸ್ನ ಲೆಸ್ ಮಾಡಿದ್ರೆ ನೆಟ್ ಪರ್ಚೇಸಸ್ 40,000 50,000 ಬಂದಿದೆ ಅಲ್ವಾ. ಇದನ್ನ ರೇಷಿಯೋ ಮಾಡ್ಕೊಬೇಕು ನಾವು ಇವಾಗ. ಸೊ ರೇಷಿಯೋ 40,000 50,000 ರೇಷಿಯೋ ಮಾಡಿದ್ರೆ 4:5 ಬರುತ್ತೆ. ಸೊ ಈ 4:5 ಬೇಸಿಸ್ ಅಲ್ಲಿ ನಾವು ಕ್ಯಾರೇಜ್ ಇನ್ವರ್ಟ್ಸ್ನ ಡಿವೈಡ್ ಮಾಡಬೇಕು. ಕ್ಯಾರೇಜ್ ಇನ್ವರ್ಟ್ಸು ಕ್ವಶನ್ 4,500 ಕೊಟ್ಟಿದ್ದಾರೆ. ಸೊ 4,500ನ ಡಿಪಾರ್ಟ್ಮೆಂಟ್ ಎಕ್ಸ್ಗೆ ಡಿಪಾರ್ಟ್ಮೆಂಟ್ ವೈಗೆ 4:5 ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ರೆ 4,500 ಇಂಟು 4/9 is equal to 2,000 ಬರುತ್ತೆ. ಡಿಪಾರ್ಟ್ಮೆಂಟ್ ಎಕ್ಸ್ ಕ್ಯಾರೇಜ್ ಇನ್ವರ್ಟ್ಸ್. ಡಿಪಾರ್ಟ್ಮೆಂಟ್ ವೈದು 4,500 ಇಂಟು 5/9 2,500 ಡಿಪಾರ್ಟ್ಮೆಂಟ್ ವೈದು ಕ್ಯಾರೇಜ್ ಇನ್ವರ್ಟ್ಸ್ ಬರುತ್ತೆ. ಸೊ ನಾವು ಅದನ್ನ ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಹಾಕೊಂತೀವಿ. ಟು ಕ್ಯಾರೇಜ್ ಇನ್ವರ್ಟ್ಸ್ 2,000 2,500 ಟೋಟಲ್ ಅಮೌಂಟು 4,500. ನೆಕ್ಸ್ಟು ಪವರು ಅಷ್ಟೇ ನಮಗೆ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ 6,000. ಡಿಪಾರ್ಟ್ಮೆಂಟ್ ಎಕ್ಸ್ ಎಷ್ಟು ವೈದು ಎಷ್ಟು ಅಂತ ಕೊಟ್ಟಿಲ್ಲ. ಸೊ ನಾವು ಅದನ್ನು ಅಪೋರ್ಷನ್ ಮಾಡಬೇಕು. ಪವರ್ನ ನಾವು ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ತೀವಿ, ಪವರ್ನ ಅವರೇ ಕ್ವಶನಲ್ಲೇ ಕೊಟ್ಟಿದ್ದಾರೆ ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡಬೇಕು ಅಂತ. ಸೊ ವೇಜಸ್ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 5:6 ಅಂಡ್ ದ ಪವರ್ ಇನ್ ದ ರೇಷಿಯೋ ಆಫ್ 1:2 ಅಂತ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲೇ. 1:2 ರೇಷಿಯೋದಲ್ಲಿ ನಾವು ಪವರ್ನ ಅಲೋಕೇಟ್ ಮಾಡಬೇಕು. ಸೊ ಪವರ್ 6,000 1:2 ರೇಷಿಯೋ ಅಲ್ವಾ. ಸೊ ಎಕ್ಸ್ಗೆ 6,000 ಇಂಟು 1/3 ಇಟ್ ಈಸ್ ಈಕ್ವಲ್ ಟು 2,000. ವೈಗೆ 6,000 ಇಂಟು 2/3 4,000 ಬರುತ್ತೆ. 2,000 4,000 ಬರುತ್ತೆ. ಸೊ 2,000 4,000ನ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತಗೊತೀವಿ. ಟೋಟಲು 6,000 ಆಗುತ್ತೆ. ನೆಕ್ಸ್ಟು ವೇಜಸ್ಸು ಅಷ್ಟೇ ನಮಗೆ 11,000 ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ. ವೇಜಸ್ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 5:6 ಅಂತ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ನಾವು 5:6 ರೇಷಿಯೋದಲ್ಲಿ ವೇಜಸ್ನ ಅಲೋಕೇಟ್ ಮಾಡಬೇಕು. ಸೊ ವೇಜಸ್ 11,000 ಇಂಟು 5/11 ಈಕ್ವಲ್ಸ್ ಟು 5,000. ವೈ 11,000 ಇಂಟು 6/11 ಈಕ್ವಲ್ಸ್ ಟು 6,000. ಸೊ ಇವಾಗ ವೇಜಸ್ನ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟಲ್ಲಿ ಎಕ್ಸ್ದು 5,000 ಬಂದಿದೆ, ವೈದು 6,000 ಬಂದಿದೆ, ಟೋಟಲ್ 11,000. ಸೊ ನೆಕ್ಸ್ಟು ಕ್ರೆಡಿಟ್ ಸೈಡು ಅವ್ರ ಸೇಲ್ಸ್ ಆಯಿತು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರಲ್ವಾ 4,000 12,000. ಸೊ 4,000 12,000 ಹಾಕ್ಕೊಂತೀವಿ. ಟೋಟಲು 16,000. ಸೊ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಬರುತ್ತೆ. ಕ್ರೆಡಿಟ್ ಸೈಡು ಟೋಟಲ್ 1,85,000 ಬರುತ್ತೆ. ಈ 1,85,000ಅಲ್ಲಿ 12,000 90,000 4,500 6,000 ಮತ್ತು 11,000 ಇಷ್ಟು ಮೈನಸ್ ಮಾಡಿದ್ರೆ ನಮಗೆ ಟೋಟಲ್ ಗ್ರಾಸ್ ಪ್ರಾಫಿಟು 61,500 ಬರುತ್ತೆ. ನೆಕ್ಸ್ಟು ವೈದು ಟೋಟಲು ಕ್ರೆಡಿಟ್ ಸೈಡು 1,03,000 ಬರುತ್ತೆ. ಸೊ ಈ 1,03,000ಅಲ್ಲಿ ಈ ಎಕ್ಸ್ಪೆನ್ಸಸ್ನೆಲ್ಲ ಲೆಸ್ ಮಾಡಿದ್ರೆ ಯಾವುದು 7,000 50,000 2,500 4,000 6,000 6,000ನ ಲೆಸ್ ಮಾಡಿದ್ರೆ ನಮಗೆ 33,500 ಗ್ರಾಸ್ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟು ಕ್ರೆಡಿಟ್ ಸೈಡ್ ಎಕ್ಸ್ ಟೋಟಲು 82,000 ಬಂದಿದೆ. ಈ 82,000ಅಲ್ಲಿ ನಾವು 5,000 40,000 2,000 2,000 5,000 ಇಷ್ಟನ್ನ ಡೆಬಿಟ್ ಸೈಡ್ ಟೋಟಲ್ನ ಲೆಸ್ ಮಾಡಿದ್ರೆ ನಮಗೆ 30,000 ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಇಷ್ಟೇ ನಮಗೆ ಸಿಂಪಲ್ ಪ್ರಾಬ್ಲಮು ಟ್ರೇಡಿಂಗ್ ಅಕೌಂಟ್ ಮಾಡಕ್ಕೆ ಹೇಳಿದ್ದಾರೆ. ಹಲೋ ಸ್ಟೂಡೆಂಟ್ಸ್, ದಿಸ್ ಇಸ್ 2017 6 marks question paper problem under departmental trading account. With the help of the information given below, ascertain the purchases of each department. They have given 3 departments A, B, C. ಆಮೇಲೆ ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್. ಎ ಡಿಪಾರ್ಟ್ಮೆಂಟ್ ಎಷ್ಟು ಪರ್ಚೇಸ್ ಮಾಡಿದ್ದಾರೆ, ಬಿ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾರೆ, ಸಿ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾರೆ, ಆ ಡೀಟೇಲ್ಸ್ ಕೊಟ್ಟಿದ್ದಾರೆ ನಮಗೆ. ಅಟ್ ಎ ಟೋಟಲ್ ಕಾಸ್ಟ್ ಆಫ್ ರುಪೀಸ್ 1 lakh. ಸೊ ಈ ಯೂನಿಟ್ಸ್ನ ಪರ್ಚೇಸ್ ಮಾಡಿರೋದು ಟೋಟಲ್ ಕಾಸ್ಟ್ 1 lakh ಆಗಿದೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಪರ್ಚೇಸ್ ಮಾಡಿರೋದು ಕಾಸ್ಟು 1 lakh ಆಗಿದೆ. ಆದರೆ ಇಲ್ಲಿ ನಮಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಒಂದೊಂದು ಡಿಪಾರ್ಟ್ಮೆಂಟ್ಗೆ 1,000 ಯೂನಿಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗಿದೆ, 2,000 ಯೂನಿಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗಿದೆ, 2,400 ಯೂನಿಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗಿದೆ, ಅದ್ರ ಬಗ್ಗೆ ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಓನ್ಲಿ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ಪರ್ಚೇಸ್ ಮಾಡಿರೋದು ಕಾಸ್ಟ್ ಎಷ್ಟಾಗಿದೆ 1 lakh ಆಗಿದೆ. ಸೊ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಪರ್ಚೇಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್, ಒಂದೊಂದು ಡಿಪಾರ್ಟ್ಮೆಂಟ್ಗೂ ಪರ್ಚೇಸ್ ಕಾಸ್ಟ್ ಎಷ್ಟಾಗಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಎ ಅವರು ಎಷ್ಟಕ್ಕೆ ಸೆಲ್ ಮಾಡಿದ್ದಾರೆ 1 ಯೂನಿಟ್ನ, ಡಿಪಾರ್ಟ್ಮೆಂಟ್ ಬಿ ಅವರು ಎಷ್ಟಕ್ಕೆ ಸೆಲ್ ಮಾಡಿದ್ದಾರೆ 1 ಯೂನಿಟ್ನ, ಡಿಪಾರ್ಟ್ಮೆಂಟ್ ಸಿ ಅವರು ಎಷ್ಟಕ್ಕೆ ಸೆಲ್ ಮಾಡಿದ್ದಾರೆ 1 ಯೂನಿಟ್ನ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎ ಅವರು 20 ರೂಪೀಸ್ಗೆ ಸೆಲ್ ಮಾಡಿದ್ದಾರೆ ಒಂದು ಯೂನಿಟ್, ಡಿಪಾರ್ಟ್ಮೆಂಟ್ ಬಿ ಅವರು 22.50ಗೆ ಸೆಲ್ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಸಿ ಅವರು 25 ರೂಪೀಸ್ಗೆ ಸೆಲ್ ಮಾಡಿದ್ದಾರೆ. ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಸೇಮ್ ಇನ್ ಈಚ್ ಕೇಸ್. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸೇಮ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ಗೆ ಸೆಲ್ ಮಾಡಿದ್ದಾರೆ ಯೂನಿಟ್ಸ್ನ. ಸೊ ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಒಂದೊಂದು ಡಿಪಾರ್ಟ್ಮೆಂಟ್ಗೆ ಪರ್ಚೇಸ್ ಕಾಸ್ಟ್ ಎಷ್ಟಾಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ 1 ಏನಂದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸೇಲ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್.
ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್ 1000 ಯೂನಿಟ್ಸ್ ಇದೆ ಡಿಪಾರ್ಟ್ಮೆಂಟ್ ಎದು. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 20 ರೂಪೀಸ್ ಇದೆ. ಸೊ 1000 ಯೂನಿಟ್ಸ್ ಇಂಟು 20 ಮಾಡಿದ್ರೆ ನಮಗೆ ಡಿಪಾರ್ಟ್ಮೆಂಟ್ ಎದು ಸೇಲ್ಸ್ ಬರುತ್ತೆ. ಸೊ ಡಿಪಾರ್ಟ್ಮೆಂಟ್ ಎದು ಸೇಲ್ಸ್ 20,000 ಬರುತ್ತೆ. ಡಿಪಾರ್ಟ್ಮೆಂಟ್ ಬಿ ಇದು 2000 ಯೂನಿಟ್ಸ್ ಪರ್ಚೇಸ್ ಮಾಡಿದ್ದಾರೆ, 22.50ಗೆ ಒಂದು ಯೂನಿಟ್ನ ಸೇಲ್ ಮಾಡಿದ್ದಾರೆ, ಸೊ 45,000 ಬರುತ್ತೆ. ಡಿಪಾರ್ಟ್ಮೆಂಟ್ ಸಿ 2400 ಯೂನಿಟ್ಸ್ ಇಂಟು 25 ರೂಪೀಸು 60,000 ಬರುತ್ತೆ. ಸೊ ಟೋಟಲ್ ಸೇಲ್ಸು ಎಲ್ಲ ಡಿಪಾರ್ಟ್ಮೆಂಟ್ದು ಟೋಟಲ್ ಸೇಲ್ಸು 1,25,000 ಬಂದಿದೆ. ಅದರಲ್ಲಿ ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಗಿತ್ತು, 1 lakh ಆಗಿತ್ತಲ್ವಾ ಎಲ್ಲ ಯೂನಿಟ್ಸ್ನ ಪರ್ಚೇಸ್ ಮಾಡೋಕ್ಕೆ, ಅದನ್ನ ಲೆಸ್ ಮಾಡಬೇಕು. ಸೊ ಟೋಟಲ್ ಸೇಲ್ಸ್ 1,25,000 ಆಗಿದೆ. ಅದರಲ್ಲಿ ಟೋಟಲ್ ಪರ್ಚೇಸ್ ಕಾಸ್ಟ್ನ ಲೆಸ್ ಮಾಡಿದ್ರೆ 1 lakh, ಗ್ರಾಸ್ ಪ್ರಾಫಿಟ್ ನಮಗೆ 25,000 ರೂಪೀಸ್ ಬರುತ್ತೆ. ಸೊ ಇವಾಗ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್, ಫಸ್ಟ್ ಸ್ಟೆಪ್ಪು ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಲ್ವಾ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ನಮಗೆ ಗ್ರಾಸ್ ಪ್ರಾಫಿಟ್ 25,000 ಬಂದಿದೆ. 25,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್, ಟೋಟಲ್ ಸೇಲ್ಸ್ ಎಷ್ಟಾಗಿದೆ 1,25,000. ಸೊ 1,25,000 ಇಂಟು 100 ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ 20% ಬಂದಿದೆ. ಅಂದರೆ ಅವರು ಒಂದು ಯೂನಿಟ್ನ 20% ಪ್ರಾಫಿಟ್ ಇನ್ಕ್ಲೂಡ್ ಮಾಡಿ ಕಾಸ್ಟ್ ಪ್ರೈಸ್ ಮೇಲೆ ಸೇಲ್ ಮಾಡಿದ್ದಾರೆ ಅಂತ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ 20% ಅಂದರೆ ಏನು, ಒಂದು ಯೂನಿಟ್ಗೆ 20% ಪ್ರಾಫಿಟ್ ಆ್ಯಡ್ ಮಾಡಿ ಕಾಸ್ಟ್ ಪ್ರೈಸ್ ಮೇಲೆ ಸೆಲ್ ಮಾಡಿದ್ದಾರೆ ಅಂತ. ಸೊ ಇವಾಗ ನಾವು ಸ್ಟೆಪ್ 3ಅಲ್ಲಿ ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಒಂದು ಡಿಪಾರ್ಟ್ಮೆಂಟ್ ಎ ಅವರು ಒಂದು ಯೂನಿಟ್ನ 20 ರೂಪೀಸ್ಗೆ ಸೆಲ್ ಮಾಡಿದಾರಲ್ವಾ, ಸೊ ಅದರಲ್ಲಿ ಸೆಲ್ಲಿಂಗ್ ಪ್ರೈಸ್ ಮೇಲೆ ನಾವು 20 ರೂಪೀಸ್ ಗ್ರಾಸ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸಲ್ಲಿ ನಮಗೆ ಕಾಸ್ಟ್ ಪರ್ ಯೂನಿಟ್ ಬರುತ್ತೆ. ಕಾಸ್ಟ್ ಪರ್ ಯೂನಿಟ್ ಯಾವ ಥರ ಬರುತ್ತೆ, ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಪ್ರಾಫಿಟ್ ಅಲ್ವಾ. ಸೊ ಇವಾಗ ನಮಗೆ ಸೇಲ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 20 ರೂಪೀಸು, ಗ್ರಾಸ್ ಪ್ರಾಫಿಟ್ ರೇಷಿಯೋ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಸೇಲ್ಸಲ್ಲಿ ಗ್ರಾಸ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಯಾವ ಥರ ಮಾಡ್ತೀರಾ, 20 ಇಂಟು 20/100 ಮಾಡಿದ್ರೆ 4 ರೂಪೀಸ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ 20 ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ರೆ 16 ರೂಪೀಸ್ ಕಾಸ್ಟ್ ಬರುತ್ತೆ. ಸೊ ಡಿಪಾರ್ಟ್ಮೆಂಟ್ ಎ ಅವರು ಒಂದು ಯೂನಿಟ್ನ 16 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಿ ಅವರು ಸೆಲ್ಲಿಂಗ್ ಪ್ರೈಸ್ ಎಷ್ಟು 22.5. ಸೊ ಈ ಸೆಲ್ಲಿಂಗ್ ಪ್ರೈಸಲ್ಲಿ ಗ್ರಾಸ್ ಪ್ರಾಫಿಟ್ 22.5 ಇಂಟು 20/100 ಮಾಡಿದ್ರೆ 4.5 ರೂಪೀಸ್ ಗ್ರಾಸ್ ಪ್ರಾಫಿಟ್ ಇದೆ. ಸೊ ಈ ಸೇಲ್ಸಲ್ಲಿ ಈ ಗ್ರಾಸ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ನಮಗೆ 18 ರೂಪೀಸು ಕಾಸ್ಟ್ ಪರ್ ಯೂನಿಟ್ ಬರುತ್ತೆ. ಸಿ ಅಲ್ಲಿ ಡಿಪಾರ್ಟ್ಮೆಂಟ್ ಸಿ ಅವರು 25 ರೂಪೀಸ್ಗೆ ಸೇಲ್ ಮಾಡಿದ್ದಾರೆ, ಇದರಲ್ಲಿ ಗ್ರಾಸ್ ಪ್ರಾಫಿಟ್ 5 ರೂಪೀಸ್ ಬರುತ್ತೆ, ಅದನ್ನು ಲೆಸ್ ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಯೂನಿಟ್ 20 ರೂಪೀಸ್ ಬರುತ್ತೆ. ಸೊ ಇವಾಗ ನಮಗೆ ಕಾಸ್ಟ್ ಪರ್ ಯೂನಿಟ್ ಗೊತ್ತಾಯಿತು. ಕಾಸ್ಟ್ ಪರ್ ಯೂನಿಟ್ ಗೊತ್ತಾದರೆ ನಮಗೆ ಪರ್ಚೇಸಸ್ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಅಲ್ವಾ. ಸೊ ನಮಗೆ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ ಮಾಡಿದ್ರು, ಅದು ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆದರೆ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿಲ್ಲ. ನಾವಿವಾಗ ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂದಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಏನು, ಫೋರ್ತ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್. ಡಿಪಾರ್ಟ್ಮೆಂಟ್ ಎ 1000 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ರು, 16 ರೂಪೀಸ್ ಕಾಸ್ಟ್ ಪರ್ ಯೂನಿಟ್ ಬಂದಿದೆ. ಸೊ 1000 ಯೂನಿಟ್ಸ್ ಇಂಟು 16 ಮಾಡಿದ್ರೆ 16,000 ಬರುತ್ತೆ. ಡಿಪಾರ್ಟ್ಮೆಂಟ್ ಬಿ 18 ರೂಪೀಸ್ ಕಾಸ್ಟ್ ಪರ್ ಯೂನಿಟ್ ಬಂದಿದೆ, 2000 ಯೂನಿಟ್ಸ್ ಇಂಟು 18 ರೂಪೀಸ್ ಮಾಡಿದ್ರೆ 36,000 ಬರುತ್ತೆ. ಡಿಪಾರ್ಟ್ಮೆಂಟ್ ಸಿ 20 ರೂಪೀಸ್ ಕಾಸ್ಟ್ ಪರ್ ಯೂನಿಟ್ ಬಂದಿದೆ. ಸೊ 2400 ಯೂನಿಟ್ಸ್ ಇಂಟು 20 ರೂಪೀಸ್ ಕಾಸ್ಟ್ ಪರ್ ಯೂನಿಟ್ ಮಲ್ಟಿಪ್ಲೈ ಮಾಡಿದ್ರೆ 48,000 ಬರುತ್ತೆ. ಸೊ ಟೋಟಲ್ ಪರ್ಚೇಸ್ ಕಾಸ್ಟ್ 1 lakh. ಸೊ ಇಲ್ಲೂ ಟೋಟಲ್ ಪರ್ಚೇಸ್ ಕಾಸ್ಟ್ 1 lakh ಆಗಿತ್ತಲ್ವಾ. ಸೊ ಇದಕ್ಕೂ ಇವಾಗ ಟ್ಯಾಲಿ ಆಯಿತು 1 lakh. ನಿಮಗೆ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾರಲ್ವಾ. ಸೊ ನಮಗೆ ಇವಾಗ ಪರ್ಚೇಸಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಅಂತ ಗೊತ್ತಾಯಿತು. 1000 ಯೂನಿಟ್ಸ್ ಇಂಟು 16,000 ಡಿಪಾರ್ಟ್ಮೆಂಟ್ ಎದು ಪರ್ಚೇಸಸ್, ಡಿಪಾರ್ಟ್ಮೆಂಟ್ ಬಿದು 36,000, ಡಿಪಾರ್ಟ್ಮೆಂಟ್ ಸಿದು 48,000. ಇಷ್ಟ ಈ ಪ್ರಾಬ್ಲಮ್ ಮುಗೀತು. I am ending this video right here, guys. If you feel this video is helpful for you, please like and subscribe and share with your friends. As this video is little bit longer, please take the breaks in the middle. And in the next video, I will be solving 14 marks problems. Thank you.